press the bell icon on the YouTube app and never miss another update. ಹಲೋ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾನು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳಲ್ಲಿ ಅಭ್ಯಾಸ 13.4 ಇದರಲ್ಲಿ ನಾನು ನಿಮಗೆ ಕೆಲವು ಲೆಕ್ಕಗಳನ್ನ ಹೇಳ್ಕೊಟ್ಟಿದ್ದೆ. ಇನ್ನು ಉಳಿದಿರೋ ಲೆಕ್ಕಗಳನ್ನ ನೀವು ಮನೆಯಲ್ಲಿ ಪ್ರಯತ್ನ ಮಾಡಿ ಅಂತಲೂ ಕೂಡ ಹೇಳಿದ್ದೆ. ಇವತ್ತು ನಾನು 4ನೇ ಲೆಕ್ಕವನ್ನು ಹೇಳ್ಕೊಡ್ತಾ ಇದ್ದೀನಿ. ಅಭ್ಯಾಸ 13.4ರಲ್ಲಿ ಅಭ್ಯಾಸ 13.4 ಇದರಲ್ಲಿ ನಾನು 4ನೇ ಲೆಕ್ಕವನ್ನು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಪ್ರಶ್ನೆನ ಓದ್ಕೊಂಡ್ಬಿಡೋಣ ನಾವು ಇವಾಗ. ಒಂದು ಗೋಳಾಕಾರದ ಬಲೂನ್ಗೆ ಗಾಳಿಯನ್ನು ತುಂಬಿದಾಗ ಅದರ ತ್ರಿಜ್ಯವು 7 ಸೆಂಟಿಮೀಟರಿಂದ 14 ಸೆಂಟಿಮೀಟರ್ಗೆ ಹೆಚ್ಚಾಗುತ್ತದೆ ಅಂತ ಹೇಳಿದ್ದಾರೆ. ಏನಾಗಿದೆ ಅಂತ ಹೇಳಿದರೆ, ಇವಾಗ ಒಂದು ಬಲೂನ್ ಇದೆ. ಆ ಬಲೂನ್ನ ಏನು ಮಾಡಿದ್ದಾರೆ ಅಂತಂದರೆ ಊದಿದ್ದಾರೆ. ಅವರು ಚೆನ್ನಾಗಿ ಊದಿದ್ದಾರೆ. ಊದಿದ ನಂತರ ಏನಾಗುತ್ತೆ, ಅದು 7 ಸೆಂಟಿಮೀಟರ್ನಿಂದ ಅಂದರೆ ಗಾಳಿ ತುಂಬಿದಾಗ ಅದರ ತ್ರಿಜ್ಯ ಅಂದರೆ ಏನು, ರೇಡಿಯಸ್ ಅಂತ ಹೇಳಿ ಕರಿತೀವಿ. ಅದು 7 ಸೆಂಟಿಮೀಟರಿಂದ 14 ಸೆಂಟಿಮೀಟರ್ ಆಗುತ್ತೆ ಅಂತ ಹೆಚ್ಚಾಗುತ್ತೆ ಅಂತ ಹೇಳಿರುವಂಥದ್ದು ಇಲ್ಲಿ. ಈ ಎರಡು ಪ್ರಕರಣದಲ್ಲಿ ಬಲೂನ್ನ ಮೇಲ್ಮೈ ವಿಸ್ತೀರ್ಣದ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇವರು ಹೇಳಿರುವಂಥದ್ದು ಏನು ಇಲ್ಲಿ, ಅವ್ರು ಹೇಳಿರುವಂಥದ್ದು ಇದರ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅನುಪಾತವನ್ನು ಇವಾಗ ನಾವು ಕಂಡುಹಿಡಿತಾ ಬರೋಣ. ಅನುಪಾತ ಏನು ಬರುತ್ತಪ್ಪ ಇದರದ್ದು ಅನ್ನೋದಾದರೆ, ಫಸ್ಟು ನಾನು ಅಲ್ಲಿ ಕೊಟ್ಟಿರುವಂಥ ದತ್ತವನ್ನು ಬರ್ಕೊಳ್ತಾ ಬರ್ತೀನಿ ಇವಾಗ. ಅಂದರೆ ಆ ಪ್ರಶ್ನೆಯ ಆಧಾರದ ಮೇಲೆ ದತ್ತವನ್ನು ಬರ್ಕೊಳ್ಳೋಣ. ಇವಾಗ ನನಗೆ ಈ ರೀತಿಯಲ್ಲಿ ಒಂದು ಬಲೂನ್ ಇದೆ ಅಂತ ಅಂದ್ಕೊಳ್ಳಿ. ಈ ರೀತಿಯಲ್ಲಿ ಒಂದು ಬಲೂನ್ ಇದೆ. ಈ ರೀತಿಯಲ್ಲಿ ಬಲೂನ್ ಇದೆ. ಈ ಬಲೂನ್ನ ತ್ರಿಜ್ಯವನ್ನು ಕೊಟ್ಟಿದ್ದಾರೆ. ಅಂದರೆ ರೇಡಿಯಸ್ ಅಂತ ಹೇಳಿ ಕರಿತೀವಿ ನಾವು. ಎಷ್ಟಿದೆ ತ್ರಿಜ್ಯ? 7 ಸೆಂಟಿಮೀಟರ್ ಇದೆ. ಅದನ್ನು ಊದಿದಾಗ, ಗಾಳಿ ತುಂಬಿದಾಗ ನಂತರ ಅದು ಎಷ್ಟಾಗುತ್ತಪ್ಪ ಅಂತ ಅಂದರೆ, ಊದಿದಾಗ 2 ರೇಡಿಯಸ್ಸು 14 ಸೆಂಟಿಮೀಟರ್ ಜಾಸ್ತಿ ಆಗುತ್ತೆ. ಅಂದರೆ ಮುಂಚೆಗಿಂತ 2 ಪಟ್ಟು ಜಾಸ್ತಿ ಆಗುವಂಥದ್ದು ಇಲ್ಲಿ ನೀವು ಗಮನಿಸಬೇಕು. ನಾನು ಇದಕ್ಕೇನು ಮಾಡ್ತೀನಪ್ಪ ಅಂದರೆ, ಈ ತ್ರಿಜ್ಯನ ಒಂದನ್ನು ಸ್ಮಾಲ್ ಆರ್ ಅಂತ ಹೇಳಿ ತೆಗೆದುಕೊಳ್ತೀನಿ, ಇನ್ನೊಂದನ್ನು ಕ್ಯಾಪಿಟಲ್ ಆರ್ ಅಂತ ಹೇಳಿ ತೆಗೆದುಕೊಳ್ತೀನಿ. ತ್ರಿಜ್ಯನ ನಾವು ಆರಿಂದ ರೆಪ್ರೆಸೆಂಟ್ ಮಾಡ್ತಾ ಇರೋದು ಕಾರಣದಿಂದಾಗಿ ಒಂದು ಸ್ಮಾಲ್ ಆರ್, ಇನ್ನೊಂದು ಕ್ಯಾಪಿಟಲ್ ಆರ್ ಅಂತ ಹೇಳಿ ತೆಗೆದುಕೊಳ್ತೀನಿ. ಒಂದು ಫಸ್ಟು ಅದರದ್ದು ತ್ರಿಜ್ಯ ಇಷ್ಟಿರುತ್ತೆ. ಊದಿದಾಗ ಗಾಳಿ ತುಂಬಿದ ನಂತರ ಏನಾಗುತ್ತೆ, ಮುಂಚೆ ಇರುವಂಥ ತ್ರಿಜ್ಯಕ್ಕಿಂತ 1 ಪಟ್ಟು ಜಾಸ್ತಿ ಆಗುತ್ತೆ. ಅಂದರೆ 2 ಪಟ್ಟು, ಅದಕ್ಕಿಂತ ಇನ್ನೊಂದು ಪಟ್ಟು ಜಾಸ್ತಿ ಆಗುವಂಥದ್ದನ್ನು ನಾನು ಇಲ್ಲಿ ಅವರು ಕೊಟ್ಟಿರುವಂಥ ದತ್ತ. ಇವಾಗ ನೀವೇನು ಕಂಡುಹಿಡಿಬೇಕಪ್ಪ ಅಂತಂದರೆ, ನೋಡಿ, ಬಲೂನ್ ಇದೆ. ಈ ಬಲೂನ್ನ ಮೇಲ್ಮೈ ವಿಸ್ತೀರ್ಣ, ಇದ್ರದ್ದು ಅನುಪಾತನ ಕಂಡುಹಿಡಿಯಕ್ಕೆ ಹೇಳಿದಾರಲ್ವಾ. ಅನುಪಾತ ಅಂದರೆ ನಿಮಗೆ ಗೊತ್ತಿರುತ್ತೆ. ಇದರ ಅನುಪಾತವನ್ನು ಕಂಡುಹಿಡಿಬೇಕು. ಈಗ ನಾವೇನು ಮಾಡೋಣ ಅಂತಂದರೆ, ನೋಡಿ ಮಕ್ಕಳೇ, ಗೋಳದ ಮೇಲ್ಮೈ ವಿಸ್ತೀರ್ಣ, ಗೋಳ ಅಂದರೆ ನಿಮಗೆ ಗೊತ್ತಿದೆ, ಗೋಳಾಕಾರದಲ್ಲಿ ಇರುವಂಥದ್ದನ್ನು ನೀವು ನೋಡಿದಿರಿ. ಗೋಳಾಕಾರ ಅಂದರೆ ಹೇಗಿರುತ್ತೆ, ಹೀಗಿರುತ್ತೆ, ಹೌದಾ? ಈಗ ಬಲೂನ್ ಅಂತ ಹೇಳಿದರೆ, ಈಗ ಅವರು ಏನಂತ ಹೋಲಿಕೆ ಮಾಡಿದ್ದಾರೆ, ಈ ಬಲೂನ್ನ ಗೋಳಾಕಾರದಲ್ಲಿದೆ ಅಂದರೆ ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ನೀವು ಏನು ಮಾಡ್ಕೋಬೇಕಾಗುತ್ತೆ, ಇಲ್ಲಿ ಬರ್ಕೋಬೇಕಾಗುತ್ತೆ. ಅದನ್ನು ನಾನು ಏನಂತ ಬರ್ಕೊತೀನಪ್ಪ ಅಂತಂದರೆ, ನೋಡಿ, ಗೋಳದ ಮೇಲ್ಮೈ ವಿಸ್ತೀರ್ಣ, ಗೋಳದ ಮೇಲ್ಮೈ ವಿಸ್ತೀರ್ಣ. ಫಸ್ಟು ಆ ಬಲೂನ್, ಗೋಳದ ಮೇಲ್ಮೈ ವಿಸ್ತೀರ್ಣನ ಇಲ್ಲಿ ಕಂಡುಹಿಡಿಯಕ್ಕೆ ಹೇಳಿರೋದಲ್ವಾ. ಇವಾಗ ಬಲೂನ್, ಈ ಗೋಳದ ಆಕಾರದಲ್ಲಿ ಬಲೂನ್ ಇದೆ, ಇದರ ವಿಸ್ತೀರ್ಣನ ಅನುಪಾತದಲ್ಲಿ ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಅನುಪಾತದಲ್ಲಿ ಕಂಡುಹಿಡಿಬೇಕು ಅಂದರೆ ಹೇಗಿರುತ್ತೆ ಅದು ಅಂತಂದರೆ, ಮುಂಚೆ 7 ಸೆಂಟಿಮೀಟರ್ ಇದ್ದಿದ್ದು ಆ ನಂತರ ಏನಾಗುತ್ತೆ, 14 ಸೆಂಟಿಮೀಟರ್ ಅಷ್ಟು ಎಕ್ಸ್ಟೆಂಡ್ ಆಗುತ್ತೆ. ಈ ಅನುಪಾತದಲ್ಲಿ ನಾವು ಏನು ಮಾಡಬೇಕು, ರೇಡಿಯಸ್ನ ತೆಗೆದುಕೊಂಡು ಇದರ ಅನುಪಾತ ಅಂದರೆ ಇದರ ತ್ರಿಜ್ಯವನ್ನು ಬಳಸ್ಕೊಂಡು ಇದರ ಅನುಪಾತವನ್ನು ನಾವು ಕಂಡುಹಿಡಿತಾ ಬರಬೇಕು. ಈಗ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಗೋಳದ ಮೇಲ್ಮೈ ವಿಸ್ತೀರ್ಣ ಅಂದರೆ ಆ ಬಲೂನ್ನ ಗೋಳಾಕಾರದಲ್ಲಿ ಇದೆ ಅಂತ ಪರಿಗಣಿಸಿ, ಈ ಗೋಳಾಕಾರದಲ್ಲಿರುವಂಥದ್ದನ್ನು ಬಲೂನ್ ಅಂತ ಹೇಳಿ ತೆಗೆದುಕೊಂಡು ಆ ಬಲೂನ್ನ ಮೇಲ್ಮೈ ವಿಸ್ತೀರ್ಣವನ್ನು ನೀವು ಯಾವುದರಲ್ಲಿ ಕೊಟ್ಟಿದ್ದಾರೆ, ಅವರು ತ್ರಿಜ್ಯದಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ತ್ರಿಜ್ಯದಲ್ಲಿ ಇರುವಂಥದ್ದನ್ನು ನಾವು ಏನು ಮಾಡ್ಕೋಬೇಕು, ಅದನ್ನು ಬಳಸ್ಕೊಂಡು ನಾವು ಏನನ್ನು ಕಂಡುಹಿಡಿಬೇಕು, ಅದರ ಅನುಪಾತವನ್ನು ಕಂಡುಹಿಡಿತಾ ಬರಬೇಕು. ಈಗ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ ಮಕ್ಕಳೇ. ಈಗ ಏನು ಮಾಡ್ಕೋಬೋದು ನಾವು ಅಂತಂದರೆ, ನೋಡಿ, ಗೋಳದ ಮೇಲ್ಮೈ ವಿಸ್ತೀರ್ಣ ಫಸ್ಟು 7 ಸೆಂಟಿಮೀಟರ್ ಇರುತ್ತೆ. ಆ ನಂತರ ಏನಾಗುತ್ತೆ, 14 ಸೆಂಟಿಮೀಟರ್, ಅಂದರೆ ಗಾಳಿ ತುಂಬಿದ ನಂತರ 14 ಸೆಂಟಿಮೀಟರ್ ಆಗುತ್ತೆ. ಆ ಕಾರಣದಿಂದಾಗಿ ಹೀಗೆ ಬರ್ಕೊಂಡಿದ್ದೀನಿ ನಾನು. ಗೋಳದ ಮೇಲ್ಮೈ ವಿಸ್ತೀರ್ಣ, ಈಗ ಗೋಳದ ಮೇಲ್ಮೈ ವಿಸ್ತೀರ್ಣ ಇದರದ್ದು ರೇಡಿಯಸ್ ಹೀಗಿದೆ. ಹಾಗಾಗಿ ಇಲ್ಲಿ ಏನಂತ ಬರಿಬೋದು ನಾವು, ಫಸ್ಟು ಒಂದು ಬಲೂನ್ ಇರುತ್ತೆ,
ನೋಡಿ ಬಲೂನು 7 ಸೆಂಟಿಮೀಟರ್ ತ್ರಿಜ್ಯವನ್ನು ಒಳಗೊಂಡಿರುತ್ತೆ. ನಂತರ ಏನಾಗುತ್ತೆ, ಇದು ಗಾಳಿಯನ್ನು ತುಂಬಿದ ನಂತರ ನೋಡಿ ಅವ್ರ ಪ್ರಶ್ನೆಯಲ್ಲೇ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ ನೋಡಿ, ಈ ಎರಡು ಪ್ರಕರಣಗಳು ಅಂದರೆ ಫಸ್ಟು ಒಂದು ಗೋಳಾಕಾರದ ಬಲೂನ್ಗೆ, ಈಗ ಒಂದು ಬಲೂನ್ ಇರುತ್ತೆ ಗೋಳಾಕಾರದಲ್ಲಿ, ಗೊತ್ತಾಗ್ತಿದೆ ಅಲ್ವಾ ನಿಮಗೆ, ಒಂದು ಗೋಳಾಕಾರದಲ್ಲಿ ಬಲೂನ್ ಇದೆ, ಆ ಬಲೂನಿನ ತ್ರಿಜ್ಯ 7 ಸೆಂಟಿಮೀಟರ್ ಇರುತ್ತೆ. ಆ ನಂತರ ಏನಾಗುತ್ತೆ, ಗಾಳಿ ತುಂಬಿದಾಗ ಎಷ್ಟು ಸೆಂಟಿಮೀಟರ್ ಆಗುತ್ತೆ, 14 ಸೆಂಟಿಮೀಟರ್ ತ್ರಿಜ್ಯವನ್ನು ಒಳಗೊಂಡಿರುತ್ತೆ. ಗೊತ್ತಾಗ್ತಿದೆ ಅಲ್ವಾ? ಈ ಎರಡು ಪ್ರಕರಣಗಳನ್ನ ಬಳಸ್ಕೊಂಡು ನೀವೇನು ಮಾಡಬೇಕು, ಈಗ ಇದರ ಅನುಪಾತವನ್ನು ಕಂಡುಹಿಡಿಬೇಕು. ಅನುಪಾತವನ್ನು ಕಂಡುಹಿಡಿಬೇಕು ಅಂತಂದರೆ ನೋಡಿ, ಈ ಬಲೂನ್ಗೂ ಒಂದು ಆಕಾರ ಇದೆ, ಈ ಬಲೂನ್ಗೂ ಒಂದು ಆಕಾರ ಇದೆ, ಹೌದಲ್ವಾ? ಅದರ ಪೂರ್ಣ ಮೇಲ್ಮೈ ಅಂದರೆ ಈ ಗೋಳ ಬಲೂನ್ ಅನ್ನೋದು ಗೋಳ ಅಂತ ಹೇಳಿ ತೆಗೆದುಕೊಂಡು ಇದರ ಮೇಲ್ಮೈ ವಿಸ್ತೀರ್ಣ, ಇದರ ಮೇಲ್ಮೈ ವಿಸ್ತೀರ್ಣವನ್ನು ನೀವು ಬರ್ಕೋಬೇಕಾಗುತ್ತೆ. ನೋಡಿ ಮೇಲ್ಮೈ ವಿಸ್ತೀರ್ಣ ಬಲೂನ್ನ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿ ತೆಗೆದುಕೊಳ್ಳಿ. ವಿಸ್ತೀರ್ಣ ಈಸ್ಟು ಬಲೂನ್ನ ಮೇಲ್ಮೈ ವಿಸ್ತೀರ್ಣ. ಈಗ ಏನು ಮಾಡ್ತೀರಿ, ನಿಮಗೆ ಗೊತ್ತಿದೆ, ಇವಾಗ ಬಲೂನು ಗೋಳಾಕಾರದಲ್ಲಿದೆ ಅಂದರೆ ಅದಕ್ಕೊಂದು ಸೂತ್ರ ಇದೆ, ಏನಂತ ತೆಗೆದುಕೊಳ್ತೀರಾ, 4πr². ನಿಮಗೆ ಗೊತ್ತಿದೆ ಅಲ್ವಾ, ಗೋಳಾಕಾರದಲ್ಲಿ ಇರುವಂಥ ಯಾವುದೇ ವಸ್ತುಗಳನ್ನ ನಾವು ಅದರ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ಅಂತ ಅಂದರೆ ಏನು ಮಾಡ್ತಿದ್ವಿ, 4πr² ಅಂತ ಹೇಳಿ ತೆಗೆದುಕೊಳ್ತಿದ್ವಿ. ಅರ್ಥ ಆಗ್ತಿದ್ದಿಲ್ಲ? ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು, 4πr². ಈಗ ಆಕಾರದಲ್ಲಿರೋದು ಬಲೂನ್, ಒಂದು ಫಸ್ಟು ಏನಿರುತ್ತೆ ಅದು 7 ಸೆಂಟಿಮೀಟರ್ ತ್ರಿಜ್ಯವನ್ನು ಒಳಗೊಂಡಿರುತ್ತೆ. ನಾವು ಗಾಳಿಯನ್ನು ತುಂಬಿದಾಗ 14 ಸೆಂಟಿಮೀಟರ್ ಆಗುತ್ತೆ. ಇದನ್ನು ಅನುಪಾತದ ರೂಪದಲ್ಲಿ ನಾವು ಕಂಡುಹಿಡಿತಾ ಬರಬೇಕು, ಇದು ಈ ಎರಡು ಪ್ರಕರಣಗಳನ್ನ ಬಳಸ್ಕೊಂಡು. ಹಾಗಾಗಿರೋ ಕಾರಣದಿಂದಾಗಿ ನಾನು ಏನು ಬರಿತೀನಿ, 4πr² ಅಂತ ಹೇಳಿ ಬರಿತೀನಿ. ಈಗೇನು ಮಾಡ್ಬೋದು ನಾವು ಇಲ್ಲಿ ಅಂತಂದರೆ ನೋಡಿ, ಇದನ್ನು ಹೇಗೆ ಬರ್ಕೋಬೋದು ನೋಡಿ ಮಕ್ಕಳೇ, ಇದನ್ನು ಇಲ್ಲಿ ಬರಿತೀನಿ ಸೈಡಲ್ಲಿ. ಹೀಗೆ ಹೇಗೆ ಬರ್ಕೋಬೋದು ವಿಸ್ತೀರ್ಣನ, ಬಲೂನ್ನ ಅನುಪಾತವನ್ನು ಕಂಡುಹಿಡಿಬೇಕು ಅಂದರೆ ಈ ಬಲೂನ್ನ ಅನುಪಾತದ ರೂಪದಲ್ಲಿ ಕಂಡುಹಿಡಿತಾ ಇದ್ದೀವಿ ಅಲ್ವಾ? ಯಾವ ರೀತಿ ಬರ್ಕೋಬೋದು ಅಂದರೆ ಇದನ್ನು ನಾನು ಹೇಗೆ ಬರ್ಕೊತೀನಿ ನೋಡಿ, 4πr² ಡಿವೈಡೆಡ್ ಬೈ 4πr². ನೀವು ಇಲ್ಲಿ ಗಮನಿಸಬೇಕು, ಇಲ್ಲಿ ತ್ರಿಜ್ಯ ಅಂದರೆ ತ್ರಿಜ್ಯನ ನಾವು ಆರ್ ಅಂತ ಕರಿತೀವಲ್ವಾ, ಇಲ್ಲಿ ಏನು ಬರುತ್ತೆ, 4π × 7² ಬರುತ್ತೆ. ಗೊತ್ತಾಗ್ತಿದ್ದಲ್ವಾ? ಇಲ್ಲಿ ಬ್ರ್ಯಾಕೆಟ್ ಹಾಕಿದರೆ 7 ಬರೆಯೋ ಅವಶ್ಯಕತೆ ಇಲ್ಲ, ಇಂಟು ಬರೆದ್ರೆ ಅಂದರೆ ಬ್ರ್ಯಾಕೆಟ್ ಹಾಕೋ ಅವಶ್ಯಕತೆ ಇರಲ್ಲ. ಹಾಗಾಗಿರೋದ್ರಿಂದ ಏನು ಮಾಡ್ತೀನಿ ನಾನು, ಇಲ್ಲಿ ಸ್ಕ್ವೇರ್ ಇರೋ ಕಾರಣದಿಂದಾಗಿ ಇಲ್ಲಿ ಬ್ರ್ಯಾಕೆಟನ್ನು ಹಾಕ್ತಾ ಇದ್ದೀನಿ. ನಂತರ ಇಲ್ಲಿ ಏನು ಬರುತ್ತೆ, ರೇಡಿಯಸ್ ಅಂದರೆ ತ್ರಿಜ್ಯ ಏನು ಬರುತ್ತೆ ಅಂದರೆ 4πr ಅಂದರೆ ಏನಿದೆ ಇಲ್ಲಿ 14, ಗಾಳಿಯನ್ನು ಊದಿದಾಗ ಎಷ್ಟು ಬರುತ್ತೆ, 14 ಸೆಂಟಿಮೀಟರ್². ಹಾಗಾಗಿರೋದ್ರಿಂದ ಏನು ಮಾಡ್ತೀರಿ, ಇಲ್ಲಿ 14 ಸೆಂಟಿಮೀಟರ್² ಅಂತ ಹೇಳಿ ಬರ್ಕೊತೀರಿ ನೀವು. ನೋಡಿ ಈಗ ಇಲ್ಲಿ 4π ಕ್ಯಾನ್ಸಲ್ ಆಗುತ್ತೆ, 4π 1 ಕ್ಯಾನ್ಸಲ್ ಆಯಿತಾ, ಇನ್ನು ರಿಮೈನಿಂಗ್ ಏನು ಉಳಿತು, ಇಲ್ಲಿ r² ಉಳಿಯುತ್ತೆ, ಇಲ್ಲೂ r² ಉಳಿಯುತ್ತೆ. ಇದು ಕ್ಯಾನ್ಸಲ್ ಆಯಿತು. ಇಲ್ಲಿ ರೇಡಿಯಸ್ನ ಅಂದರೆ ತ್ರಿಜ್ಯವನ್ನು ಎಷ್ಟು ಕೊಟ್ಟಿದ್ದಾರೆ ಅವರು, 7 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗಾಗಿರೋದ್ರಿಂದ ಏನು ಮಾಡ್ತೀರಿ ನೀವು, 7 × 7 ಅಂತ ಹೇಳಿ ಬರ್ಕೊತೀರಾ. ಯಾಕಂದರೆ ಇಲ್ಲಿ ರೇಡಿಯಸ್ ಅಂದರೆ ಏನು, ತ್ರಿಜ್ಯ ಅಂದ್ರೆ ಏನು, 7² ಆಗುತ್ತೆ. ಗೊತ್ತಾಗ್ತಿದೆ ಅಲ್ವಾ? ನಿಮಗೆ ಕಾಣಿಸ್ತಿಲ್ಲ, ಒಂದ್ಸರಿ ಬರಿತೀನಿ ನೋಡಿ. ಈಗ 4πr² ಒಂದು ಕ್ಯಾನ್ಸಲ್ ಆಯಿತು. ಇವಾಗ ಫಸ್ಟು ಈ ಆರ್ ಇಲ್ಲಿ ಏನು ಬರುತ್ತೆ, ಇನ್ನು ರಿಮೈನಿಂಗ್ ಉಳಿದಿರೋದೇನು, r² ಉಳಿದಿದೆ, ಇಲ್ಲಿ ಕೆಳಗಡೆನೂ r² ಉಳಿದಿದೆ. ನಿಮ್ಗೆ ಹೇಳಿದ್ದೆ ನಾನು ಇಲ್ಲಿ ಗಾಳಿಯನ್ನು ಊದಿದಾಗ ಅದರ ತ್ರಿಜ್ಯವನ್ನು ನಾನು ಕ್ಯಾಪಿಟಲ್ ಆರ್ ಅಂತ ಹೇಳಿ ತೆಗೆದುಕೊಳ್ತೀನಿ ಅಂತ ಹೇಳಿ. ಹಾಗಾಗಿರೋ ಕಾರಣದಿಂದಾಗಿ ಇಲ್ಲಿ ನಾನು ಏನಂತ ಮಾಡ್ಕೋಬೋದು, 4πR² ಅಂತ ಹೇಳಿ ಮಾಡ್ಕೊತೀನಿ. ಈಗ ಇಲ್ಲೇನಾಗುತ್ತೆ, 4πr² ಆಗುತ್ತೆ, ಈ ಜಾಗದಲ್ಲಿ r². ಈಗೇನಾಗುತ್ತೆ ನೋಡಿ, ಇವಾಗ ನಿಮಗೆ ಈಸಿ ಆಗಿಬಿಡುತ್ತೆ ಬರೀಲಿಕ್ಕೆ. ಯಾಕಂದರೆ ರೇಡಿಯಸ್ ಅಂತ ಹೇಳಿದರೆ ನಿಮಗೆ ಎರಡೂ ಆರ್ ಅಕ್ಷರದಿಂದ ಡಿನೋಟ್ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗಬಹುದು. ಆ ಕಾರಣದಿಂದಾಗಿ ನಾನು ಈ ರೀತಿಯಲ್ಲಿ ಬರ್ಕೊಂಡಿದ್ದೀನಿ. ಇಲ್ಲೇನಾಗ್ತೀರಾ, 7 × 7. ಯಾಕಪ್ಪ ಅಂತ ಅಂದರೆ ನೋಡಿ, ಇಲ್ಲಿ ಬಲೂನ್ ಫಸ್ಟು 7 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರೋ ಕಾರಣದಿಂದಾಗಿ ಇಲ್ಲೇನು ಬರುತ್ತೆ, 7 × 7 ಬರುತ್ತೆ. ಆ ನಂತರ ಗಾಳಿಯನ್ನು ಊದಿದಾಗ ಇಲ್ಲಿರುವಂಥ ತ್ರಿಜ್ಯ ಎಷ್ಟು, 14 ಇದೆ. 14 × 14
ಗೊತ್ತಾಗ್ತದಲ್ವಾ? ಈಗ ನೋಡಿ ಏನು ಮಾಡ್ಬೋದು, 7 1 7 7 2 14, 7 1 7 2 ಏನು ಬಂತು ಇಲ್ಲಿ, 1 ಇಂಟು 1 ಡಿವೈಡೆಡ್ ಬೈ 2 ಇಂಟು 2, 1 1 1 2 2 4 ನೋಡಿ, 1 1 1 1 1 1 1 2 1 4 4 ಹೀಗೆ ಬರುತ್ತೆ. ಮತ್ತು ಹೆಂಗೆ ಮಾಡಿದ್ರು ಕೊನೆಯದಾಗಿ ನಮಗೆ ಉಳಿಯುವಂಥದ್ದು ಏನು, 1/4 ಅಲ್ವಾ? ಇದು ಉಳಿಯುವಂಥದ್ದೇನು 1/4 ಬರುತ್ತೆ. ಇದನ್ನು ಅನುಪಾತದ ರೂಪದಲ್ಲಿ ಬರೆಯೋದಾದರೆ ಹೇಗೆ ಬರಿಬೋದಪ್ಪ ಅಂತಂದರೆ ನೋಡಿ ಮಕ್ಕಳೇ, 1:4 ಅನುಪಾತದ ರೂಪದಲ್ಲಿ ಕಂಡಿಡಿರಿ ಅಂತ ಹೇಳಿದ್ರಲ್ಲ, ಬಲೂನ್ನ ವಿಸ್ತೀರ್ಣ ಅನುಪಾತದ ರೂಪದಲ್ಲಿ ನೀವು ಬರೆದಿರುವಂಥದ್ದು. ಇದು ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಇನ್ನೊಂದ್ಸರಿ ಹೇಳ್ಕೊಡ್ತೀನಿ ನೋಡಿ ಮಕ್ಕಳೇ. ಅವ್ರು ಏನು ಹೇಳಿದರೆ, ಒಂದು ತ್ರಿಜ್ಯವನ್ನು ಕೊಟ್ಟಿದ್ದಾರೆ, ಬಲೂನ್ನ ತ್ರಿಜ್ಯ ಫಸ್ಟು ಎಷ್ಟಿದೆ, 6 ಸೆಂಟಿಮೀಟರ್ ಇದೆ. ತ್ರಿಜ್ಯ 6ಇಂದ ಡಿನೋಟ್ ಮಾಡ್ತೀವಿ, ಅದು 7 ಸೆಂಟಿಮೀಟರ್ ಇದೆ. 7 ಸೆಂಟಿಮೀಟರ್ ಇದೆ. ಆ ನಂತರ ಏನು ಮಾಡಿದ್ದಾರೆ ಅವರು, ಗಾಳಿಯನ್ನು ತುಂಬಿದ್ದಾರೆ, ಆಗ ಎಷ್ಟಾಗುತ್ತೆ, 14 ಸೆಂಟಿಮೀಟರ್ ಆಗುತ್ತೆ. ನಿಮಗೆ ಇಲ್ಲಿ ಇದೆರಡು ತ್ರಿಜ್ಯ ಆಗಿರೋದ್ರಿಂದ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಏನು ಮಾಡ್ತಿದ್ದೀನಿ, ಒಂದು ಸ್ಮಾಲ್ ಲೆಟರ್ ಆರಿಂದ ಇನ್ನೊಂದು ಕ್ಯಾಪಿಟಲ್ ಲೆಟರ್ ಆರಿಂದ ಹೇಳಿ ತೆಗೆದುಕೊಳ್ತೀನಿ. ಬಲೂನ್ನ ಈಗ ಅವ್ರು ಏನು ಹೇಳಿದರೆ, ಬಲೂನ್ನ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ, ಅದು ಅನುಪಾತ ರೂಪದಲ್ಲಿ ಅಂತ ಹೇಳಿದ್ದಾರೆ, ಹೌದಾ? ಈ ಬಲೂನ್ನ ನಾನು ಗೋಳಾಕಾರದಲ್ಲಿದೆ ಅಂತ ಹೇಳಿ ಪರಿಗಣಿಸಬೇಕಾಗತ್ತೆ. ಆ ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಗೊತ್ತಿದೆ, 4πr² ಅಂತ ಹೇಳಿ. ಈಗೇನು ಮಾಡ್ತೀರಿ, ಅವ್ರು ಹೇಳಿರೋದೇನು, ಬಲೂನ್ನ 7 ಸೆಂಟಿಮೀಟರ್ ತ್ರಿಜ್ಯ ಇದೆ ಅಂತ ಹೇಳಿದ್ದಾರೆ. ನಾವು ಇಲ್ಲಿ ಅನುಪಾತ ರೂಪದಲ್ಲಿ ಕಂಡುಹಿಡಿಬೇಕಾಗಿರೋದು ನೋಡಿ. ಫಸ್ಟು ಇದು ಒಂದು ಸಂದರ್ಭ, ಇದು ಒಂದು ಸಂದರ್ಭ, ಅಂದರೆ ಇದು ಒಂದು ಪ್ರಕರಣ, ಇದು ಒಂದು ಪ್ರಕರಣ, ಇವೆರಡನ್ನೂ ಅನುಪಾತ ರೂಪದಲ್ಲಿ ನಾವು ಕಂಡುಹಿಡಿಬೇಕು ಅಂತ ಆಗಿರೋದ್ರಿಂದ ಏನು ಮಾಡ್ತೀನಿ, ಇದು ಒಂದು ಪ್ರಕರಣ, ಇದು ಒಂದು ಪ್ರಕರಣ, ಇದು ಅನುಪಾತ ರೂಪದಲ್ಲಿ ಇದೆ. ಅರ್ಥ ಆಗ್ತಿದೆ ಅಲ್ವಾ? ಗಾಳಿಯನ್ನು ತುಂಬಿದಾಗ 7 ಫಸ್ಟ್ ಇದ್ದಿದ್ದು ತ್ರಿಜ್ಯ 7 ಸೆಂಟಿಮೀಟರ್, ಗಾಳಿಯನ್ನು ತುಂಬಿದಾಗ 14 ಸೆಂಟಿಮೀಟರ್ ಆಗುತ್ತೆ. ಅದನ್ನು ಈ ರೀತಿ ಅನುಪಾತ ರೂಪದಲ್ಲಿ ಬರ್ಕೊಂಡಿದ್ದೀವಿ. ಇವೆರಡು ಪ್ರಕರಣವನ್ನು ಬಳಸ್ಕೊಂಡು ಈ ತ್ರಿಜ್ಯವುಳ್ಳ ಬಲೂನ್ನ ಬಳಸ್ಕೊಂಡು ನೀವೇನು ಮಾಡಬೇಕು, ಇದರ ಅನುಪಾತ ಎಷ್ಟು ಬರುತ್ತೆ ಅಂತ ಕಂಡುಹಿಡಬೇಕು. ಇವಾಗ ಕ್ಲಿಯರ್ ಆಯಿತು ಅಂತ ಅನ್ಕೊಳ್ತೀನಿ ಮಕ್ಕಳೇ. ನೀವೇನು ಮಾಡ್ಬೋದು, ಈ ಬಲೂನ್ನ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೋದು. ಈ ಬಲೂನ್ನ ಮೇಲ್ಮೈ ವಿಸ್ತೀರ್ಣ, ಇಲ್ಲಿ ಇದರ ವಿಸ್ತೀರ್ಣ ಏನಿರುತ್ತೆ, 7 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿದಾಗ ನಮಗೆ ಬರ್ತಕ್ಕಂಥದ್ದು. ಇಲ್ಲೇನಿದೆ, ಆ ಗಾಳಿನ ಊದಿದಾಗ ನಮಗೆ ಅಲ್ಲಿರುವಂಥ ತ್ರಿಜ್ಯ 14 ಸೆಂಟಿಮೀಟರ್ ಇರುತ್ತೆ. ಆ ಕಾರಣದಿಂದಾಗಿ ಇಲ್ಲಿ 6 ಜಾಗದಲ್ಲಿ ಏನಾಗ್ತೀರಾ, 14 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿ ಬರ್ಕೊಳ್ಳೋವಂಥದ್ದು. ನೀವು ಗೊತ್ತಾಗ್ತದಲ್ವಾ ನಿಮಗೆ? ಈಗ ಅರ್ಥ ಆಗ್ತದೆ ಅಂತ ಅನ್ಕೊಳ್ತೀನಿ. ಈಗ ನೋಡಿ, ಇದು 4πr² ಅಲ್ಲಿ ಬರ್ಕೊಂಡಿದ್ದೀನಿ ನಾನು ಅನುಪಾತದ ರೂಪದಲ್ಲಿ. ಇವಾಗ ನಿಮಗೆ 8:1 ಅಂತ ಇತ್ತು, ಅದನ್ನು ಹೇಗೆ ಬರೀತೀರಾ, 8/1 ಅಂತ ಹೇಳಿ ಬರೀತೀರಾ ಅಲ್ವಾ? ಹಾಗೆ ಇಲ್ಲೂ ಕೂಡ ಅಷ್ಟೇ ನೋಡಿ, ಇದನ್ನು ಏನಂತ ಬರ್ಕೊಂಡಿದ್ದೀನಿ ನಾನಲ್ಲಿ, 4πr² ಡಿವೈಡೆಡ್ ಬೈ 4π ಕ್ಯಾಪಿಟಲ್ R² ಅಂತ ಹೇಳಿ ಕ್ಯಾಪಿಟಲ್ ಲೆಟರ್ R ಬಳಸ್ಕೊಂಡಿದ್ದೀನಿ. 4π ಕ್ಯಾನ್ಸಲ್ ಆಗುತ್ತೆ, ರಿಮೈನಿಂಗ್ ಉಳಿದಿರೋದೇನೋ R² ಕ್ಯಾಪಿಟಲ್ R² ಉಳಿಯುತ್ತೆ. ಇಲ್ಲಿ ಅಂದರೆ ಈ ಸಂದರ್ಭದಲ್ಲಿ ನಮಗೆ R ಇರುವಂಥದ್ದು ಎಷ್ಟಿದೆ ತ್ರಿಜ್ಯ ನೋಡಿ, 7 ಸೆಂಟಿಮೀಟರ್ ಇದೆ. ಇಲ್ಲೇನಿದೆ, ಇಲ್ಲಿ ನಮಗೆ 14 ಸೆಂಟಿಮೀಟರ್ ಇದೆ, ಹೌದಾ? ಅದನ್ನು ಬರ್ಕೊಂಡಿದ್ದೀನಿ ನೋಡಿ. R ಅಂದರೆ 7 × 7, ಯಾಕಂದರೆ ಇಲ್ಲಿ ಸ್ಕ್ವೇರ್ ಇರೋದ್ರಿಂದ 7 × 7 ಅಂತ ಬರ್ಕೊತೀರಾ. ಇಲ್ಲಿ ಕ್ಯಾಪಿಟಲ್ R ಇರೋದ್ರಿಂದ 14 × 14 ಅಂತ ಹೇಳಿ ಬರ್ಕೊತೀರಾ. ನೆಕ್ಸ್ಟು 1 × 1 1 ಆಗುತ್ತೆ, 2 × 2 4 ಆಗುತ್ತೆ. ಸೊ ಇಲ್ಲಿ ಬರ್ಕೊಂಡಿದ್ದೀನಿ 2 2s 4. ಇದನ್ನು ಅನುಪಾತ ರೂಪದಲ್ಲಿ ಹೇಗೆ ಬರಿಬೋದು, 1:4 ಅಂತ ಹೇಳಿ ನೀವು ಬರ್ಕೊಂಡಿರುವಂಥದ್ದು. ಇದು ಬಲೂನ್ನ ವಿಸ್ತೀರ್ಣ ಅಂತ ಹೇಳಿ ನೀವು ಬರೆಯುವಂಥದ್ದು. ಕೊನೆಯದಾಗಿ ಇದು ಎಷ್ಟನೇ ಲೆಕ್ಕಪ್ಪ ಅಂದರೆ 4ನೇ ಲೆಕ್ಕ. ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ಹೇಳಿ ಓದ್ಕೊಂಡು ಇದನ್ನು 5ನೇ ಲೆಕ್ಕ ಪ್ರಶ್ನೆ ಓದ್ಕೊಂಡು ಅದನ್ನು ಬಿಡಿಸ್ತಾ ಬರೋಣ. ಇದು ನಿಮ್ಗೆ ಅರ್ಥ ಆಗಿತ್ತು ಅಂದರೆ ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ರಿ. ಮುಂದಿನ ಲೆಕ್ಕವನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ. ಈಗ ನೆಕ್ಸ್ಟು ಇರುವಂಥದ್ದು ಪ್ರಶ್ನೆ, 5ನೇ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡ್ಕೊಳ್ಳೋಣ ಮಕ್ಕಳೇ. 5ನೇ ಪ್ರಶ್ನೆ ಫಸ್ಟ್ ಓದ್ತಾ ಇದ್ದೀನಿ ನಾನಿಲ್ಲಿ. ಹಿತ್ತಾಳೆಯಿಂದ ಮಾಡಿದ ಒಂದು ಅರ್ಧ ಗೋಳಾಕಾರದಲ್ಲಿದೆ. ಹಿತ್ತಾಳೆಯಿಂದ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಇಲ್ಲಿ. ಹಿತ್ತಾಳೆಯಿಂದ ಮಾಡಿದ ಒಂದು ಅರ್ಧ ಗೋಳಾಕಾರದ ಪಾತ್ರೆಯ ಒಳ ವ್ಯಾಸವು 10.5 ಸೆಂಟಿಮೀಟರ್ ಆಗಿದೆ. ಮತ್ತು ಪಾತ್ರೆಯ ಒಳಭಾಗದಲ್ಲಿ
ಕಲಾಯಿಯನ್ನು ಹಾಕಿಸಲು ಪ್ರತಿ 100 ಸೆಂಟಿಮೀಟರ್ ಸ್ಕ್ವೇರ್ಗೆ ಕಲಾಯಿಯನ್ನು ಹಾಕಿಸಲು ಪ್ರತಿ 100 ಸೆಂಟಿಮೀಟರ್ ಸ್ಕ್ವೇರ್ಗೆ 100 ಸೆಂಟಿಮೀಟರ್ ಸ್ಕ್ವೇರ್ಗೆ 16 ರೂಪಾಯಿ ಅಂತೆ ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೋಡಿ ಇವಾಗ ಏನಪ್ಪ ಅಂತಂದರೆ ಒಂದು ಬೌಲ್ ಇದೆ, ಈ ರೀತಿಯಾದ ಬೌಲ್ ಇದೆ. ಈಗ ಮಾಡ್ತಿರೋದು 5ನೇ ಪ್ರಶ್ನೆದು ಉತ್ತರವನ್ನು ನಾನು ಪರಿಹಾರವನ್ನು ಬಿಡಿಸ್ತಾ ಇದ್ದೀನಿ. ನೋಡಿ 5ನೇ ಪ್ರಶ್ನೆಯ ಪರಿಹಾರವನ್ನು ಬಿಡಿಸ್ತಾ ಇರೋದು. ಈ ಥರ ಒಂದು ಬೌಲ್ ಇದೆ, ಇದ್ರದ್ದು ಅವ್ರು ಏನು ಕೊಟ್ಟಿದ್ದಾರೆ ನೋಡಿ, ಹಿತ್ತಾಳೆಯಿಂದ ಮಾಡಿದ್ದಾರೆ. ಇದ್ರದ್ದು ಅರ್ಧ ಗೋಳಾಕಾರದ ಪಾತ್ರೆ, ಇದು ಏನಾಗಿದೆ ಅರ್ಧ ಗೋಳಾಕಾರದಲ್ಲಿ ಇರುವಂಥದ್ದು ಪಾತ್ರೆ, ಇದು ಈ ರೀತಿಯಲ್ಲಿ ಇರುವಂಥದ್ದು. ಇದನ್ನು ಹಿತ್ತಾಳೆಯಿಂದ ಮಾಡಿದ್ದಾರೆ. ಮತ್ತು ಇದರ ಒಳ ವ್ಯಾಸ ಅಂತ ಹೇಳಿದ್ದಾರೆ. ಒಳ ವ್ಯಾಸ, ಇದ್ರದ್ದು ಒಳ ವ್ಯಾಸವನ್ನು ಕೊಟ್ಟಿದ್ದಾರೆ. ಒಳ ವ್ಯಾಸ ಅಂದರೆ ಡಯಾಮೀಟರ್ ಅಂತ ಹೇಳಿ ಕರಿತೀವಿ ನಾವು. ಒಳವ್ಯಾಸ ಎಷ್ಟು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ, ಅದರಲ್ಲಿ 10.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಏನು 10.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಈಗ ನಾವು ಕಂಡುಹಿಡಿಬೇಕಾಗಿರೋದು ಏನಪ್ಪ ಅಂತಂದರೆ ನೋಡಿ 100 ಸೆಂಟಿಮೀಟರ್ ಸ್ಕ್ವೇರ್ಗೆ 16 ರೂಪಾಯಿ ಆದರೆ ಅಲ್ಲಿ ಕಲಾಯಿಯನ್ನು ಮಾಡೋಕ್ಕೆ ಅಂದರೆ ಇದನ್ನು ಕಲಾಯಿಯನ್ನು ಮಾಡಲಿಕ್ಕೆ ಎಷ್ಟು ವೆಚ್ಚ ಆಗುತ್ತೆ ಅನ್ನೋದನ್ನು ನೀವು ಕಂಡುಹಿಡಿಬೇಕು. ಇವಾಗ ಏನು ಮಾಡ್ತೀರಾ, ಇದು ಅರ್ಧ ಗೋಳಾಕಾರದಲ್ಲಿದೆ, ಇದರದ್ದು ಸೂತ್ರವನ್ನು ಬರ್ಕೊಂಡು ಅರ್ಧ ಗೋಳಾಕಾರದಲ್ಲಿರೋದ್ರದ್ದು ಅಂದರೆ ಅರ್ಧ, ಇವಾಗ ಬೌಲ್ ಅಂತಂದರೆ ಮೇಲ್ಗಡೆ ಓಪನ್ ಇರುತ್ತೆ, ಹಾಗಾಗಿರೋದ್ರಿಂದ ಇದನ್ನು ಇಲ್ಲಿ ಯಾವ ಸೂತ್ರವನ್ನು ಬಳಸ್ತೀರಿ, ಮೇಲ್ಗಡೆ ಖಾಲಿ ಇರೋದ ಕಾರಣದಿಂದಾಗಿ ಅರ್ಧ ಗೋಳಾಕಾರದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. ಏನಂತ ತೆಗೆದುಕೊಳ್ತೀರಾ, ಅರ್ಧ ಗೋಳ ಆಕಾರದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು. ಈಗ ಬರ್ಕೊಳ್ಳೋಣ. ಏನು ಅರ್ಧ ಗೋಳಾಕಾರದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ತೆಗೆದುಕೊಳ್ಳೋಣ. ವಿಸ್ತೀರ್ಣ ಅರ್ಧ ಗೋಳಾಕಾರದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಇಲ್ಲಿ ನಾವು ಬರಿತಾ ಇರೋಂಥದ್ದು ಈಕ್ವಲ್ಸ್ ಟು, ನೋಡಿ ಸೂತ್ರ ಏನು ಬರುತ್ತೆ, ಅರ್ಧ ಗೋಳಾಕಾರದ್ದು ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದರೆ CSC ಅಂತ ಹೇಳಿ ಕರಿತೀವಲ್ವಾ. ಸೊ 2πr² ಬರುತ್ತೆ. ಗೊತ್ತಾಗ್ತದಲ್ವಾ ಸೂತ್ರ. ಈಗ ಏನು ಮಾಡ್ತೀರಿ ನೋಡಿ, ನಮಗೆ ಇಲ್ಲಿ ಡಯಾಮೀಟರ್ ಕೊಟ್ಟಿದ್ದಾರೆ, ಇಲ್ಲಿ ನಮಗೆ ಅಂದರೆ ವ್ಯಾಸವನ್ನು ಕೊಟ್ಟಿದ್ದಾರೆ. ಹೌದಾ, ವ್ಯಾಸವನ್ನು ಕೊಟ್ಟಿದ್ದಾರೆ. ಈಗ ನಮ್ಗೆ ಬೇಕಾಗಿರೋದೇನು, ತ್ರಿಜ್ಯ ಬೇಕು ಅಂದರೆ ಏನು ಮಾಡ್ತೀರಿ, ತ್ರಿಜ್ಯದ ಸೂತ್ರ ಗೊತ್ತಿದಲ್ವಾ, D/2. ಎಷ್ಟಿದೆ ಇಲ್ಲಿ, D 10.5/2 ಅಂತ ಹೇಳಿ ನೀವು ಬರ್ಕೊಳ್ಳೋ ಅಂಥದ್ದು. ಅದನ್ನು ಸಿಂಪ್ಲಿಫೈ ಮಾಡ್ಲಿಕ್ಕೆ ಬಂದರೆ ಇನ್ನೂ ಪಾಯಿಂಟ್ ಸಮಥಿಂಗಲ್ಲಿ ಬರುತ್ತೆ. ಆ ಕಾರಣದಿಂದಾಗಿ ನಾನು ಏನು ಮಾಡ್ತೀನಿ, ಹಾಗೆ ಇಟ್ಕೊತೀನಿ. 2 × 22/7 × 10.5/2 ಹೋಲ್ ಸ್ಕ್ವೇರ್. ಇದನ್ನು ಹೇಗೆ ಬರ್ಕೋಬೋದು, 2 × 22/7 × 10.5/2 10.5/2 ಈ ರೀತಿಯಲ್ಲಿ ನಾನು ಬಿಡಿಸ್ಕೊಂಡಿದ್ದೀನಿ. ನೋಡಿ ನೆಕ್ಸ್ಟ್ ಇದೇನಾದರೂ ಸಿಂಪ್ಲಿಫೈ ಆಗುತ್ತಾ ಅಂತ ನೋಡೋಣ. ನೋಡಿ 7 1 7 ಪಾಯಿಂಟ್, ಇನ್ನು 3 ಉಳಿಯುತ್ತೆ. 7 5 ಎಷ್ಟು 35 ಬರುತ್ತೆ. ನೆಕ್ಸ್ಟ್ ನೋಡೋಣ ಮತ್ತೆಲ್ಲಾದರೂ ಕ್ಯಾನ್ಸಲ್ ಆಗುತ್ತಾ ಅಂತ ಹೇಳಿ. ನೋಡಿ 2 1 2 11 ಮತ್ತು 2 1 2 1 ಎಷ್ಟು ಉಳಿತು ಇಲ್ಲಿ, ಎಲ್ಲ ಕ್ಯಾನ್ಸಲ್ ಆಗಿ 11 × 1.5 × 10.5. ಈಗ ಇನ್ನೂ ಸಿಂಪ್ಲಿಫೈ ಆಗುತ್ತಾ, ಕ್ಯಾನ್ಸಲ್ ಮಾಡಿ ನೋಡಿ, ಅಲ್ಲ ಸಾರಿ ಗುಣಿಸಿ ನೋಡಿ. ಇದಿಷ್ಟು ಗುಣಿಸಿದಾಗ ಏನಾಗುತ್ತೆ, ನನಗೆ ಬರುವಂಥ ಉತ್ತರಪ್ಪ ಅಂದರೆ 173.25 ಸೆಂಟಿಮೀಟ್ರ್ ಸ್ಕ್ವೇರಲ್ಲಿ ಬರುವಂಥದ್ದು. ಸೊ ಇದೇನಪ್ಪ ಅಂದರೆ ಅರ್ಧ ಗೋಳಾಕಾರ ಅಂದರೆ ಈ ಬೌಲ್ ಇದೆ ಅಲ್ವಾ ಬಟ್ಟಲು, ಇದರದ್ದು ವಕ್ರ ಮೇಲ್ಮೈ ವಿಸ್ತೀರ್ಣ ನಮಗೆ ಸಿಕ್ತು. ಈಗೇನು ಮಾಡ್ತೀರಾ, ವಕ್ರ ಮೇಲ್ಮೈ ವಿಸ್ತೀರ್ಣ ಸಿಕ್ಕಿರೋದು ಅವ್ರೇನು ಹೇಳಿದ್ದಾರೆ ನೋಡಿ. ಅಲ್ಲಿ ಪ್ರಶ್ನೆಯಲ್ಲಿ ಏನಪ್ಪ ಇದೆ ಅಂತಂದರೆ, ಈ ಪಾತ್ರೆಯ ಒಳಭಾಗದಲ್ಲಿ ಕಲಾಯಿಯನ್ನು ಹಾಕಿಸಲು, ಈ ಪಾತ್ರೆಯ ಒಳಭಾಗದಲ್ಲಿ ಕಲಾಯಿಯನ್ನು ಹಾಕಿಸ್ತಾರೆ. ಆ ಕಲಾಯಿಗೆ ಹಾಕಿಸಲು ಪ್ರತಿ 100 ಸೆಂಟಿಮೀಟ್ರಿಗೆ 16 ರೂಪಾಯಿ. ಕಲಾಯಿಯನ್ನು ಹಾಕಿಸ್ತಾರಲ್ಲ, ಪ್ರತಿ 100 ಸೆಂಟಿಮೀಟ್ರಿಗೆ 16 ರೂಪಾಯಿ ಅಂತ ಅನ್ನೋದಾದರೆ, ಒಟ್ಟು ಬರೀ 100 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅದೇ ಒಟ್ಟು ಕಲಾಯಿಯನ್ನು ಹಾಕಿಸಲು ಎಷ್ಟು ಬೇಕಾಗುತ್ತೆ ಅಂತ ಹೇಳಿ ನೀವು ಇಲ್ಲಿ ಕಂಡುಹಿಡಿಬೇಕಾಗಿರೋದು. ಈಗ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಪ್ರಶ್ನೆ ಏನಂತ ಬರ್ಕೊತೀರಾ, ಇದು ಆಯಿತು ಅಂದರೆ ನಾನು ನೆಕ್ಸ್ಟು ಅಲ್ಲಿ ಮುಂದ್ಗಡೆ ಕಂಟಿನ್ಯೂ ಮಾಡ್ತೀನಿ. ಆ ಕಡೆ ನಾವು ಈಗ ಏನು ಕಂಡುಹಿಡ್ಕೊಂಡ್ವಿ, ಆ ಬೌಲ್ ಇದೆ ಅಲ್ವಾ, ಅದರದ್ದು ಒಳ ಭಾಗದಲ್ಲಿರುವಂಥದ್ದು ಅಂದರೆ ಅರ್ಧ ಗೋಳಾಕಾರದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡ್ವಿ ಆ ಬಟ್ಲುದು. ಈಗೇನು ಮಾಡ್ಕೊಳ್ಳೋಣ, 100 ಸೆಂಟಿಮೀಟ್ರಿಗೆ ಎಷ್ಟಾಗುತ್ತೆ ಅಂತ ಹೇಳಿದ್ದಾರೆ ಹೇಳ್ರಿ ಇವರು, 16 ರೂಪಾಯಿ ಆಗುತ್ತೆ ಅಂತ ಹೇಳಿದ್ದಾರೆ. ಹೌದಾ, ಈಗೇನಂತ ಬರ್ಕೋಬೋದು ನಾವು, ಪಾತ್ರೆಯ
ಒಳಭಾಗ, ಪಾತ್ರೆಯ ಒಳಭಾಗದಲ್ಲಿ ಕಲಾಯಿಯನ್ನು ಹಾಕಿಸಲು ಪ್ರತಿ 100 ಮೀಟರ್ಗೆ 16 ರೂಪಾಯಿ ಅನ್ನೋದಾದರೆ ಈಗ CSA ಅರ್ಧ CSA ಅವರು ಏನಂತ ಹೇಳಿದ್ದಾರೆ, ಹಿತ್ತಾಳೆಯ ಪಾತ್ರೆ ಅಲ್ವಾ, ಹಿತ್ತಾಳೆಯ ಪಾತ್ರೆ. CSA ಅಂದರೆ ಏನು ಇದೆ, ಅರ್ಧ ಗೋಳಾಕಾರದ ವಕ್ರ ಮೇಲ್ಮೈ ವಿಸ್ತೀರ್ಣ. ಏನು ಬರುತ್ತೆ, ಏನು ಬಂದಿದೆ ನೋಡಿ ಇಲ್ಲಿ, ಅದನ್ನು ಬರ್ಕೊಳ್ತೀನಿ ನಾನು. ಫಸ್ಟು 25 ಸೆಂಟಿಮೀಟರ್ ಸ್ಕ್ವಯರ್ ಬಂದಿದೆ, ಇಷ್ಟನ್ನು ಇಲ್ಲಿ ಬರ್ಕೊಂಡೆ. ಈಗ ಏನು ಮಾಡ್ಬೋದು ನಾವು ಅಂತಂದರೆ ನೋಡಿ, CSA ಇದಲ್ವಾ, ಇದರದ್ದು ಬೆಲೆ ಅಲ್ಲ ವಿಸ್ತೀರ್ಣ ಸಿಕ್ಕಿದೆ. ಈ ವಿಸ್ತೀರ್ಣಕ್ಕೆ ನಾವೇನು ಮಾಡಬೇಕು, ಇಂಟು 16 ರೂಪಾಯಿಯನ್ನು ಮಾಡಬೇಕಾಗತ್ತೆ. ಇದನ್ನು ಕೊಟ್ಟಿರೋದವ್ರು ಏನು, 100 ಮೀಟರ್ ಸ್ಕ್ವೇರ್ಗೆ. ಆ ಕಾರಣದಿಂದಾಗಿ ಏನು ಮಾಡ್ತೀರಾ, ಡಿವೈಡೆಡ್ ಬೈ 100 ಅಂತ ಹೇಳಿ ನೀವು ಮಾಡುವಂಥದ್ದು. ಗೊತ್ತಾಗ್ತಿದೆ ಅಲ್ವಾ ಮಕ್ಕಳೇ? ಈಗ ಅವರು ಕೊಟ್ಟಿರೋದು 16 ರೂಪಾಯಿ ಅಂತ ಕೊಟ್ಟಿದ್ದಾರೆ, ಬಟ್ ಅವರು 1 ಮೀಟರ್ಗೆ ಅಂತ ಹೇಳಿಲ್ಲ. ಇಲ್ಲಿ 100 ಮೀಟರ್ ಸ್ಕ್ವೇರ್ ಆಗಿರೋದ್ರಿಂದ ಏನು ಮಾಡ್ತೀರಾ, ಡಿವೈಡೆಡ್ ಬೈ 100 ಮಾಡ್ಕೋಬೇಕಾಗುತ್ತೆ. ಆಗ ಏನಾಗುತ್ತಪ್ಪ ಅಂತಂದರೆ, ಈಗ ನೋಡಿ 100ರಿಂದ 16ನ್ನ ಬಾಕಿಸಿದಾಗ ನನಗೆ ಎಷ್ಟು ಬರುತ್ತಪ್ಪ ಅಂತಂದರೆ 0.16 ಬರುತ್ತೆ. 0.16. ಈಗ ಏನು ಮಾಡ್ತೀರಾ, 173.25 ಇಂಟು 0.16 ಇವೆರಡನ್ನು ಗುಣಿಸಿ ಬರೋವಂಥದ್ದು 27.72 ರೂಪಾಯಿ. ಇಷ್ಟು ಬರೋವಂಥದ್ದು. ಎದ್ರದ್ದು ಇದು ಅಂತಂದರೆ ಅವ್ರು ಹೇಳಿದಾರಲ್ವ, ಈಗ ಒಂದು ಹಿತ್ತಾಳೆಯ ಬೌಲ್ನ ಒಳಗಡೆ ಕಲಾಯಿಯನ್ನು ಹಾಕಿಸ್ಲಿಕ್ಕೆ ಏನು ಮಾಡಿದ್ದಾರೆ, 100 ಸೆಂಟಿಮೀಟ್ರಿಗೆ 16 ರೂಪಾಯಿ ಅಂತ ಹೇಳಿರೋ ಕಾರಣದಿಂದಾಗಿ ನಾವು ಅಷ್ಟಕ್ಕೂ ಕಲಾಯಿನ ಆ ಬೌಲಿಗೆ ಅಷ್ಟಕ್ಕೂ ಹಾಕಿಸಿದಾಗ ಅಲ್ಲಿ ತಗಲುವ ವೆಚ್ಚ ಎಷ್ಟಾಗಿರುತ್ತೆ, 27.72 ರೂಪಾಯಿಯನ್ನು ಬಳಸಲಾಗಿರುತ್ತೆ ಅಂತ ಹೇಳಿ ನೀವು ಬರಿಬೇಕಾಗುತ್ತೆ. ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಮಕ್ಕಳೇ. ಇವಾಗ ಇದು ಒಂದು ಹಿತ್ತಾಳೆಯ ಬೌಲ್, ಇದರದ್ದು ಒಳ ವ್ಯಾಸ ಕೊಟ್ಟಿದ್ದಾರೆ, ಅದರದ್ದು ತ್ರಿಜ್ಯವನ್ನು ಕಂಡುಹಿಡ್ಕೊಂಡಿದ್ದೀನಿ. ಅವ್ರು ಹೇಳಿದ್ದಾರೆ ಇದು 100 ಮೀಟರ್ ಸ್ಕ್ವೇರ್ಗೆ 16 ರೂಪಾಯಿ ಅನ್ನೋದಾದರೆ ನಮಗೆ ಒಳಗೆ ಆ ಹಿತ್ತಾಳೆಯ ಬೌಲ್ ಇದೆ ಅಲ್ವಾ, ಆ ಬೌಲ್ ಒಳಗಡೆ ಕಲಾಯಿಯನ್ನು ಹಾಕಿಸ್ಲಿಕ್ಕೆ ಎಷ್ಟು ದುಡ್ಡು ಖರ್ಚಾಯಿತು, ವೆಚ್ಚ ಆಯಿತು ಅನ್ನೋದನ್ನು ಕಂಡುಹಿಡಿಬೇಕು. ಇವಾಗ ಈ ಬೌಲ್ ಅಂತ ನೋಡ್ಕೊಳೋದಾದರೆ ನಮಗೆ ಅದು ಯಾವ ಆಕಾರದಲ್ಲಿದೆ, ಮೇಲ್ಗಡೆ ಕಾಲಿರುತ್ತೆ. ಹಾಗಾಗಿರೋದ್ರಿಂದ ನಾವು ಏನು ಮಾಡ್ಕೋಬೇಕು, ಇಲ್ಲಿ ಅರ್ಧ ಗೋಳಾಕಾರದ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿ ಪರಿಗಣಿಸಬೇಕಾಗುತ್ತೆ. ಅದರ ಸೂತ್ರ ಗೊತ್ತಿದೆ, 2πr². ಆ 2πr² ಅಂದರೆ ನಮಗೆ ರೇಡಿಯಸ್ ಸಿಕ್ಕಿರುತ್ತೆ, ಅಂದರೆ ತ್ರಿಜ್ಯ ಸಿಕ್ಕಿರುತ್ತಲ್ವ, ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಫೈನಲ್ ಆಗಿ ಎಷ್ಟು ಬರುತ್ತೆ ವಿಸ್ತೀರ್ಣ ಅಂತ ಹೇಳಿ ಬರ್ಕೊಂಡಿದ್ದೀನಿ. ಆ ನಂತರ ಬಂದಿರೋ ವಿಸ್ತೀರ್ಣಕ್ಕೆ ನಾನು ಏನು ಮಾಡ್ತೀನಪ್ಪ ಅಂತಂದರೆ 100 ಮೀಟರ್ ಸ್ಕ್ವೇರ್ಗೆ 16 ರೂಪಾಯಿ ಅನ್ನೋದಾದರೆ ಬಂದಿರೋ ವಿಸ್ತೀರ್ಣಕ್ಕೆ ಇಂಟು 16/100. ಯಾಕಂದರೆ ಇಲ್ಲಿ 100 ಮೀಟರ್ ಸ್ಕ್ವೇರ್ ಇರೋದ್ರಿಂದ ಡಿವೈಡೆಡ್ ಬೈ 100 ಮಾಡ್ತೀವಿ. ಆ ಕಾರಣದಿಂದಾಗಿ ನಮಗೆ ಏನಾಗುತ್ತೆ, ಕೊನೆಯದಾಗಿ ಎಷ್ಟು ರೂಪಾಯಿ ಅಲ್ಲಿ ಖರ್ಚಾಗಿದೆ ಅನ್ನೋದು ಸಿಗುತ್ತೆ. ಇದು ಅರ್ಥ ಆಯಿತು ಅಂತ ಹೇಳಿದರೆ ನೀವು ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಂಡ್ರೆ ಮುಂದಿನ ಲೆಕ್ಕವನ್ನು ನಾನು ಹೇಳ್ಕೊಡ್ತೀನಿ. ಮುಂದಿನ ಲೆಕ್ಕ 6ನೇ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡೋಣ. ನೋಡಿ ಪ್ರಶ್ನೆ ಏನಪ್ಪ ಕೊಟ್ಟಿದ್ದಾರೆ ಅಂದರೆ, ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವು 154 ಸೆಂಟಿಮೀಟರ್ ಸ್ಕ್ವೇರ್ ಆಗಿದ್ರೆ ಅಂತ ಹೇಳಿದ್ದಾರೆ. 6ನೇ ಪ್ರಶ್ನೆಯಲ್ಲಿ ಏನಪ್ಪ ಹೇಳಿದ್ದಾರೆ ನೋಡಿ, ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ, 154 ಸೆಂಟಿಮೀಟರ್ ಸ್ಕ್ವೇರ್. ಅಂದರೆ ಅವರೇ TSA ಕೊಟ್ಟಿದ್ದಾರೆ. ಆಗಿತ್ತು ಅಂದರೆ ಅದರ ತ್ರಿಜ್ಯ ಎಷ್ಟು ಅಂತ ಕೇಳಿದ್ದಾರೆ. ಅದರ ತ್ರಿಜ್ಯ ಅಂದರೆ R ಎಷ್ಟು ಅನ್ನೋದನ್ನ ಕಂಡುಹಿಡಿಬೇಕು. ಇವಾಗ ಈ ಗೋಳಾಕಾರದಲ್ಲಿ ಇದರಲ್ಲ, ಇದ್ರದ್ದು ವಿಸ್ತೀರ್ಣ ಕೊಟ್ಟಿದ್ದಾರೆ. ವಿಸ್ತೀರ್ಣ ಏರಿಯಾ ಅಂತ ಹೇಳ್ಬೋದು. ಗೋಳಾಕಾರದಲ್ಲಿರೋದು ವಿಸ್ತೀರ್ಣ ಎಷ್ಟಿದೆ, 154 ಸೆಂಟಿಮೀಟರ್ ಇದೆ. ಇದ್ರದ್ದು ತ್ರಿಜ್ಯ ಎಷ್ಟು ಅನ್ನೋದು ನೀವು ಕಂಡುಹಿಡಿಬೇಕು. ಗೊತ್ತಾಗ್ತಿದ್ದಲ್ವಾ? ಇವಾಗ ಸೂತ್ರ ಏನು ಬರ್ಕೊತೀರಾ ನಿಮಗೆ ಗೊತ್ತಿದೆ. ಒಂದು ಗೋಳದ ಮೇಲ್ಮೈ
ವಿಸ್ತೀರ್ಣ ಸೂತ್ರ ಏನು 4πr² ಅಲ್ವಾ. ಸೂತ್ರ ಏನು, ಒಂದು ಫುಲ್ ಗೋಳಾಕಾರದಲ್ಲಿರೋದ್ರದ್ದು ಪೂರ್ಣ ಮೇಲ್ಮೈ ವಿಸ್ತೀರ್ಣ 4πr² ಅಂತ ಹೇಳೋದಾದರೆ ಅವ್ರು ಏನು ಕೊಟ್ಟಿದ್ದಾರೆ, TSA ಕೊಟ್ಟಿದ್ದಾರೆ ಹೌದಲ್ವಾ. ಎಷ್ಟು 154 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. 4 ಹೀಗಿದೆ ಹಾಗೆ ಬರ್ಕೊಂಡೆ, ಇಂಟು 20 ಪೈನ ವ್ಯಾಲ್ಯೂ ಏನು 27/2 ಅದನ್ನು ಬರ್ಕೊಂಡಿದ್ದೀನಿ. ನಂತರ ಏನು ಮಾಡಬೇಕು ನೋಡಿ, ಅವರು ತ್ರಿಜ್ಯವನ್ನು ಕೊಟ್ಟಿಲ್ಲ, ಆ ಕಾರಣದಿಂದಾಗಿ ನಾನು ಆರ್ ಅಂತ ಹೇಳಿ ಹಾಗೆ ಬರ್ಕೊತೀನಿ, r² ಅಂತ ಹೇಳಿ ಹೇಗಿದೆನೋ ಹಾಗೆ ಬರ್ಕೊತೀನಿ. ನಾವು ಕಂಡುಹಿಡಿಬೇಕಾಗಿರೋದೇ ಅಲ್ವಾ, ಆ ಕಾರಣದಿಂದಾಗಿ ಹಾಗೆ ಬರ್ಕೊಂಡೆ. ನಂತರ ಏನು ಮಾಡೋಣ, ಇಲ್ಲಿ 154 ಇದೆ, ಇಲ್ಲಿ ನೋಡಿ ಇದು ಏನಾದರೂ ಕ್ಯಾನ್ಸಲ್ ಆಗುತ್ತಾ ಅಂತ ಹೇಳಿ ಇವಾಗ ಏನು ಮಾಡ್ಬೋದಪ್ಪ ಅಂದರೆ ಇದನ್ನು ಈಕ್ವಲ್ಸಿಂದ ಈ ಕಡೆ ಕಳಿಸ್ಬಿಡೋಣ. ಅಷ್ಟನ್ನು ಕಳಿಸಿದಾಗ ಏನಾಗುತ್ತೆ, r² ಇಲ್ಲಿ ಉಳಿಸ್ಕೊಂಡು ಇದಿಷ್ಟನ್ನು ಈಕ್ವಲ್ಸಿಂದ ಈ ಕಡೆ ಕಳ್ಸೋಣ. ಏನಾಗುತ್ತೆ, ಇದು ಈಕ್ವಲ್ಸಿಂದ ಈ ಕಡೆ ಬಂದರೆ /4 ಆಗುತ್ತೆ ಹೌದಾ. ಇದು ಈಕ್ವಲ್ಸಿಂದ ಈ ಕಡೆ ಬಂದರೆ ಏನಾಗುತ್ತೆ, ಇಂಟು ಇದು ಈಕ್ವಲ್ಸಿಂದ ಈ ಕಡೆ ಬಂದರೆ 7/22 ಆಗುತ್ತೆ. ಗೊತ್ತಾಗ್ತದೆ ಅಲ್ವಾ ಹೇಗೆ ಬಂತು ಅಂತ ಹೇಳಿ. ಈಗ ನೋಡಿ ಕ್ಯಾನ್ಸಲ್ ಆಗುತ್ತಾ ಅಂತ ಹೇಳಿ, 2 1 2 2 1 2 2 7 14 ಇನ್ನೂ ಒಂದು ಉಳಿತು, ಮತ್ತು 2 7 14 11 1 11 7 ಹೌದಾ. ಈಗ ನೆಕ್ಸ್ಟು ನೋಡಿ 7 7 ಇದೆ, ಇಲ್ಲಿ ಏನು ಉಳಿತು 7 × 7 ಇಲ್ಲೆಷ್ಟಿದೆ 4 ಇದೆ ಹೌದಾ. ಈಸ್ ಈಕ್ವಲ್ ಟು r². ಇಷ್ಟು ಬಂತು ನೋಡಿ. ಇಲ್ಲಿ 7 7 14 ಇದನ್ನು ಹೇಗೆ ಬರ್ಕೋಬೋದು ನಾವು ಅಂದರೆ ನೋಡಿ, ಇನ್ನೂ ಸಿಂಪ್ಲಿಫೈ ಮಾಡ್ತೀನಿ ಕಡೆಗೆ. ನೋಡಿ ಇಲ್ಲಿ ಏನು ಉಳಿದಿದೆ ಅಂದರೆ 7 × 7/4 r² ಇದೆ ಹೌದಾ. 7 × 7 ಇದನ್ನು ಹೇಗೆ ಬರಿಬೋದು, /2 × 2 ಅಂತ ಹೇಳಿ ಬರಿಬೋದಲ್ವಾ, ಈಕ್ವಲ್ಸ್ ಟು r² ಇದೆ. ಈ ಸ್ಕ್ವೇರ್ನ ಈಕ್ವಲ್ಸಿಂದ ಕಡೆ ಕಳಿಸಿ, ಅವಾಗ ಏನಾಗುತ್ತೆ 7 × 7/2 × 2 ಇಂಟು ಬರೀ r ಉಳಿಯುತ್ತೆ. ಇದನ್ನು ಹೇಗೆ ಬರಿಬೋದು, 7 7 14 ಈಗ ಇದನ್ನು ಹೇಗೆ ಬರ್ಕೋಬೋದು, 7² /2² ಅಂತ ಬರಿಬೋದು ಹೌದಾ. ಈಗ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡೋದಾದರೆ ಹೇಗೆ ಬರಿಬೋದು, 7² /√2² ಹೌದಾ. ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು, ರಿಮೈನಿಂಗ್ ಏನು ಉಳಿತು 7/2 ಉಳಿತು. ಇರೋದು ನೆಕ್ಸ್ಟ್ ಸ್ಟೆಪ್ ಈ ಕಡೆ ಮಾಡ್ತೀನಿ ನೋಡಿ, ಏನು ಉಳಿಯುತ್ತೆ 7/2 ಈಕ್ವಲ್ಸ್ ಟು r ಉಳಿತು. ಈಗ ನೋಡಿ 2 1 2 3 6 ಇನ್ನು ಎಷ್ಟು ಉಳಿಯುತ್ತೆ, 1 ಉಳಿಯುತ್ತೆ. ಪಾಯಿಂಟ್ ಕಟ್ಟಿ 0 ಇಳಿಸ್ಕೊಂಡ್ರೆ 2 5 10. ರೇಡಿಯಸ್ ಎಷ್ಟು ಬಂತು 3.5 ಅಂತ ಹೇಳಿ ಬರೆಯುವಂಥದ್ದು. ಗೊತ್ತಾಯ್ತಲ್ವ ಹೇಗೆ ಬಂತು ಅಂತ ಹೇಳಿ ಮಕ್ಕಳೇ. ರೇಡಿಯಸ್ ಎಷ್ಟು ಬಂತು 3.5. ಯಾವ್ದ್ರದ್ದು, ಈ ಗೋಳಾಕಾರದಲ್ಲಿರುವಂಥದ್ದು ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ, ನೀವು ತ್ರಿಜ್ಯವನ್ನು ಕಂಡುಹಿಡಿದ್ರಿ. ಇದು 6ನೇ ಪ್ರಶ್ನೆಯ ಉತ್ತರ ಆಗಿರುತ್ತೆ. ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈಗ ಮುಂದಿನ ಲೆಕ್ಕ 7ನೇ ಲೆಕ್ಕ ಏನಿದೆ ಅಂತ ಹೇಳಿ ನೋಡ್ತಾ ಬರೋಣ. ಫಸ್ಟ್ ಪ್ರಶ್ನೆನ ಓದ್ಕೊಂಡು ಆನಂತರ ಬಿಡಿಸ್ತಾ ಬರೋಣ ಮಕ್ಕಳೇ. ಇದು ಆಗಿತ್ತು ಅಂದರೆ ನಾನು ನೀವು ಬರ್ಕೊಂಡು ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ರಿ. ಮುಂದಿಂದು 7ನೇ ಲೆಕ್ಕವನ್ನು ನಿಮಗೆ ಹೇಳ್ಕೊಡ್ತೇನೆ. ತುಂಬ ಈಸಿ ಇದೆ, ನೀವು ಮನೆಯಲ್ಲಿ ಪ್ರಯತ್ನ ಮಾಡಿ. ಸೂತ್ರ ಗೊತ್ತಿತ್ತು ಅಂದರೆ, ಪ್ರಶ್ನೆ ಅರ್ಥ ಆಗಿತ್ತು ಅಂದರೆ ನೀವು ಎಂಥ ಲೆಕ್ಕ ಕೊಟ್ಟರು ಕೂಡ ಮನೆಯಲ್ಲಿ ಪ್ರಯತ್ನವನ್ನು ಮಾಡ್ತೀರಿ. ನೋಡಿ, ಫಸ್ಟ್ ಪ್ರಶ್ನೆನ ಓದ್ತೀನಿ. 7ನೇ ಪ್ರಶ್ನೆ, ಚಂದ್ರನ ವ್ಯಾಸವು ಸರಿಸುಮಾರಾಗಿ ಭೂಮಿಯ ವ್ಯಾಸದ 1/4 ಅಂತ ಹೇಳಿದ್ದಾರೆ. ಇವಾಗ ಇಲ್ಲಿ ಭೂಮಿ ಇದೆ ಅಂದ್ಕೊಳ್ಳಿ, ಇದು ಚಂದ್ರ, ಭೂಮಿ ಚಂದ್ರ. ಈ ಚಂದ್ರನ ವ್ಯಾಸ ಅಂದರೆ ಡಯಾಮೀಟರ್ ಏನಪ್ಪ ಆಗಿದೆ ಅಂತಂದರೆ, ಇದರ ಈ ಭೂಮಿಯ ಈ ಭೂಮಿ ಒಂದಿದೆ, ಈ ಭೂಮಿಯ ನೋಡಿ ಅವ್ರು ಏನು ಹೇಳಿದ್ರೆ, ಚಂದ್ರನ ವ್ಯಾಸವು ಸರಿಸುಮಾರಾಗಿ ಭೂಮಿಯ ವ್ಯಾಸದ ಅಂದರೆ ಇದ್ರದ್ದು ವ್ಯಾಸ ಇರುತ್ತಲ್ವಾ, ಈ ಭೂಮಿ ಇದ್ರದ್ದು ವ್ಯಾಸ, ಈ ವ್ಯಾಸಕ್ಕೆ ಇದರ ವ್ಯಾಸಕ್ಕೆ ಕಂಪೇರ್ ಮಾಡಿದ್ರೆ ಈ ಚಂದ್ರನ ವ್ಯಾಸ ಎಷ್ಟಿರುತ್ತಪ್ಪ ಅಂದರೆ 1/4 ಅಂತ ಹೇಳಿದ್ದಾರೆ. ವ್ಯಾಸದ 1/4 ಇರುತ್ತೆ. ಇದರ
ಈ ಭೂಮಿ ಒಂದು ಅಂತ ಪರಿಗಣಿಸೋದಾದರೆ ಇದರ 1/4 ಪಟ್ಟಿರುತ್ತೆ ಅನ್ನೋದು, ಅಂದರೆ 1/4 ಅಂತ ಹೇಳಿ ನಾವು ಬರ್ಕೊಳೋವಂಥದ್ದು. ಈಗ ಅವುಗಳ ಮೇಲ್ಮೈ ವಿಸ್ತೀರ್ಣಗಳನ್ನು ಅನುಪಾತದಲ್ಲಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇದರ ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೇಕು ನೀವು. ಇದ್ರದ್ದು ವಿಸ್ತೀರ್ಣ ಮತ್ತು ಇದ್ರದ್ದು ವಿಸ್ತೀರ್ಣ ಗೊತ್ತಾಗ್ತಿದೆ ಅಲ್ವಾ? ಇದ್ರದ್ದು ವಿಸ್ತೀರ್ಣ, ಇದ್ರದ್ದು ವಿಸ್ತೀರ್ಣ. ಡಯಾಮೀಟರು ಇದು 1, ಇದ್ರದ್ದು ಡಯಾಮೀಟರ್ 1/4 ಗೊತ್ತಾಗ್ತೈತಲ್ಲ. ಇವಾಗ ಇದ್ರದ್ದು ರೇಡಿಯಸ್ನ ಕಂಡುಹಿಡ್ಕೊಂಡು ನೀವೇನು ಮಾಡ್ತೀರಾ, ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಇದ್ರ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡು ಆನಂತರ ಏನು ಮಾಡ್ತೀರಾ, ಅನುಪಾತದ ರೂಪದಲ್ಲಿ ಬರಿತಾ ಬರ್ತೀರಾ. ಅರ್ಥ ಆಯಿತು ಅಂತ ಅನ್ಕೊಂತೀನಿ ಮಕ್ಕಳೇ. ಪ್ರಶ್ನೆ ನೋಡಿ, ಅವ್ರು ಏನು ಹೇಳಿದ್ದಾರೆ, ಇವಾಗ ಒಂದು ಭೂಮಿ ಚಂದ್ರ ಇದೆ. ಈ ಭೂಮಿ ಅಂದರೆ ಚಂದ್ರನ ವ್ಯಾಸ ಈ ಭೂಮಿಗೆ ಹೋಲಿಸಿದರೆ ಇದು ಒಂದು ಭೂಮಿಯ 1/4 ಅಂದರೆ 4 ಪಟ್ಟರಷ್ಟು ಇದೆ ಅಂತ ಹೇಳಿ ಕೊಟ್ಟಿರುವಂಥದ್ದು. ಅವರು ವ್ಯಾಸದ ರೂಪದಲ್ಲಿ ಹೇಳಿದ್ದಾರೆ. ಈಗ ಇದ್ರದ್ದು ವ್ಯಾಸ 1 ಅಂತ ಹೇಳಿ ತೆಗೆದುಕೊಳ್ತಾರೆ, ಇದ್ರದ್ದು ವ್ಯಾಸ 1/4 ಅಂತ ಹೇಳಿ ತೆಗೆದುಕೊಂಡಿದ್ದೀರಾ. ಈಗ ನೋಡಿ ನಾವೇನು ಮಾಡಬೇಕು, ಫಸ್ಟು ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು, ಇವೆರಡರದ್ದು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡು ಅನುಪಾತ ರೂಪದಲ್ಲಿ ಬರಿತಾ ಬರಬೇಕು. ಪ್ರಶ್ನೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಇವಾಗ ನೋಡೋಣ ಏನು ಮಾಡ್ಕೋಬೋದು ಅಂತ ಹೇಳಿ. ಇದನ್ನು ರಬ್ ಮಾಡ್ತೀನಿ ನಾನು, ನಿಮಗೆ ಅರ್ಥ ಆಗಲಿ ಅನ್ನೋ ಪರ್ಪಸ್ಸಿಗೆ ಏನು ಮಾಡಿದೆ, ಈ ರೀತಿಯಲ್ಲಿ ರಫ್ ಆಗಿ ಒಂದು ತೋರಿಸ್ಕೊಟ್ಟೆ ಹೇಗೆ ಅಂತ ಹೇಳಿ. ಈಗ ನಾವು ಬಿಡಿಸ್ತಾ ಇರೋಂಥ ಪ್ರಶ್ನೆ 7ನೇದು. ನೋಡಿ 7ನೇ ಪ್ರಶ್ನೆ. ಫಸ್ಟು ನಾನು ದತ್ತವನ್ನು ಬರ್ಕೊಳ್ತೀನಿ, ಅವ್ರು ಕೊಟ್ಟಿರೋ ಆಧಾರದ ಮೇಲೆ. ಏನಿದೆ ದತ್ತ ಅಂತಂದರೆ, ಭೂಮಿಯ ವ್ಯಾಸ, ಭೂಮಿಯ ವ್ಯಾಸವನ್ನು ಕೊಟ್ಟಿದ್ದಾರೆ. ಇದನ್ನು ವ್ಯಾಸವನ್ನು ನಾನು D1 ಅಂತ ಹೇಳಿ ತೆಗೆದುಕೊಳ್ತೀನಿ. ನೆಕ್ಸ್ಟು ಚಂದ್ರನ ವ್ಯಾಸ ಏನಂತ ತೆಗೆದುಕೊಳ್ತೀನಿ, D2. ಈಗ D1 ಎಷ್ಟಿದೆ, 1. ಅಂದರೆ ನಿಮ್ಗೆ ಹೇಳಿದೆ ಭೂಮಿಯ ವ್ಯಾಸ ಏನಿದೆ 1, ಇದು 1/4. ಇದ್ರ ಬೇಸಿಸ್ ಮೇಲೆ ನೀವೇನು ಮಾಡ್ತೀರಾ, ಇದರ ಆಧಾರದ ಮೇಲೆ ರೇಡಿಯಸ್ನ ಕಂಡುಹಿಡ್ಕೋಬೇಕು. ಇದು R1 ಆಗುತ್ತೆ, ಇದು R2 ಆಗುತ್ತೆ. ಗೊತ್ತಾಗ್ತಿದೆ ಅಲ್ವಾ? ಈಗ ಏನು ಮಾಡ್ತೀರಿ ನೋಡಿ, ಇಲ್ಲಿ ಆರ್ನ ಕಂಡುಹಿಡಿಬೇಕಲ್ವಾ. ಇದ್ರ ಸೂತ್ರ ಏನಾಗುತ್ತೆ, D1/2, ಇಲ್ಲಿ D2/2 ಆಗುತ್ತೆ. ಗೊತ್ತಾಗ್ತಿದೆನಾ? D1 ಅಂದರೆ ಏನು, 1/2 ಇಲ್ಲಿದೆ, 2 ಬರ್ಕೊಂಡ್ರಿ. ಇಲ್ಲಿ D2 ಅಂದರೆ ಏನಿದೆ ನೋಡಿ, ಇಲ್ಲಿ 1/4 ಇದೆ. ಇಲ್ಲಿ ಡಿನಾಮಿನೇಟರಲ್ಲಿ ಏನಿದೆ, 2 ಇದೆ. ಹೌದಾ? 2 ಇರೋದ್ರಿಂದ ಏನು ಮಾಡ್ತೀರಿ, ಇಲ್ಲಿ ಇಂಟು 2 ಅಂತ ಹೇಳಿ ಬರ್ಕೊತೀರ. ಇದೇನಾಯಿತು, 1/2. ಇದು 4 2s 8 ಬರುತ್ತೆ, ಇಲ್ಲಿ 1/8 ಆಗುತ್ತೆ. ಇದು ಎದ್ರದ್ದು ನೋಡಿ, ಚಂದ್ರನ ವ್ಯಾಸ 1/4 ಇದೆ, ತ್ರಿಜ್ಯ ಎಷ್ಟಿದೆ, ಇಲ್ಲಿ 1/8 ಇದೆ. ಇವಾಗ ಏನು ಮಾಡಬೇಕು ನೀವು ಅಂದರೆ, ಭೂಮಿಯ ವಿಸ್ತೀರ್ಣ, ಭೂಮಿಯ ವಿಸ್ತೀರ್ಣ ಇಷ್ಟು ಚಂದ್ರನ ವಿಸ್ತೀರ್ಣ. ಇದನ್ನ ಏನು ಮಾಡ್ತೀರಾ, ಅನುಪಾತದ ರೂಪದಲ್ಲಿ ಬರೀರಿ ಅಂತ ಹೇಳಿ ಕೇಳಿದ್ದಾರೆ ಅಲ್ವಾ. ಇವಾಗ ಏನು ಮಾಡ್ಕೋಬೋದು ನೀವು ಅಂದರೆ, ಮೇಲ್ಮೈ ವಿಸ್ತೀರ್ಣದ ಅನುಪಾತ ಇವೆರಡರದ್ದು, ಭೂಮಿಯ ಮೇಲ್ಮೈ ವಿಸ್ತೀರ್ಣ ಬೈ ಏನಂತ ಬರೀತೀರಾ, ಚಂದ್ರನ ಮೇಲ್ಮೈ ವಿಸ್ತೀರ್ಣ. ಹೀಗೆ ಬರ್ಕೋಬೋದಲ್ವಾ ಅನುಪಾತದ ರೂಪದಲ್ಲಿ ಅನ್ನೋದಾದರೆ, ಭೂಮಿಯ ವಿಸ್ತೀರ್ಣ ಬೈ ಚಂದ್ರನ ವಿಸ್ತೀರ್ಣ ಈ ರೂಪದಲ್ಲಿ ಬರ್ಕೊಂಡೆ. ನೋಡಿ, ಇದು ಗೋಳಾಕಾರದಲ್ಲಿದೆ, ಇದು ಗೋಳಾಕಾರದಲ್ಲಿದೆ ಅನ್ನೋದಾದರೆ ಚಂದ್ರನ ಮೇಲ್ಮೈ ವಿಸ್ತೀರ್ಣ ಗೋಳಾಕಾರದಲ್ಲಿ ಇರೋದ ಅಂತ ಹೇಳಿ ಪರಿಗಣಿಸ್ಕೋಬೇಕು ನೀವು. ಯಾವ ಆಕಾರದಲ್ಲಿದೆ, ಗೋಳಾಕಾರದಲ್ಲಿದೆ ಅನ್ನೋದಾದರೆ ಆಕಾರದಲ್ಲಿದೆ. ಅಂದರೆ ಇದ್ರ ಸೂತ್ರ ಏನು ಬರುತ್ತೆ ಹೇಳಿ, 4πr² ಡಿವೈಡೆಡ್ ಬೈ 4πr². ಇಲ್ಲಿ R1, ಇದು R2. ನೋಡಿ ಇಲ್ಲಿ ಏನು ತೆಗೆದುಕೊಂಡಿದ್ದೀರಾ, ಭೂಮಿ, ಈ ಭೂಮಿದು ರೇಡಿಯಸ್ R1 ಇದೆ. ನೋಡಿ ಚಂದ್ರಂದು ಏನಿದೆ ರೇಡಿಯಸ್, ತ್ರಿಜ್ಯ ಎಷ್ಟಿದೆ, R2 ಇದೆ. ಆ ಕಾರಣದಿಂದಾಗಿ ಈ ರೀತಿಯಲ್ಲಿ ನಾನು ಬರ್ಕೊಂಡಿದ್ದೀನಿ ನೋಡಿ. ಈಗ ನಂತರ 4π ಕ್ಯಾನ್ಸಲ್ ಆಯಿತು. ಇಲ್ಲಿ ನೋಡಿತು R1² ಡಿವೈಡೆಡ್ ಬೈ R2² ಉಳಿತು. ಹೌದಾ? ಈಗ ಈ ಜಾಗದಲ್ಲಿ R1 ಅಂದರೆ ಏನಂತ ಹೇಳಿ ತೆಗೆದುಕೊಳ್ತೀರಾ ನೋಡಿ. R1 ಎಷ್ಟಿದೆ, 1/2² ಡಿವೈಡೆಡ್ ಬೈ, ಕಾಣಿಸಲ್ಲ ಈ ಕಡೆ ಪಕ್ಕದಲ್ಲೇ ಬರಿತೀನಿ ನೋಡಿ. R1 ಅಂದರೆ ಏನಪ್ಪ, ಇಲ್ಲಿ ನಾವು ಈ ಕಂಡುಹಿಡಿತಾ ಇರೋದೇನು,
ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅನುಪಾತದ ರೂಪದಲ್ಲಿ ಕಂಡುಹಿಡಿತಾ ಇದ್ದೀವಲ್ವಾ, ಈಕ್ವಲ್ಸ್ ಟು ಏನು ಬರುತ್ತೆ ನೋಡಿ, R1² ಅಂದರೆ ಏನು, 1/2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ R2 ಅಂದರೆ ಏನು, ಇಲ್ಲಿ R2 ಅಂದರೆ ಎಷ್ಟಿದೆ, 1/8 ಹೋಲ್ ಸ್ಕ್ವೇರ್. ಈ ರೀತಿಯಲ್ಲಿ ಬರ್ಕೊಂಡೆ, ಹೌದಾ. 1/2 ಇಂಟು 1/2 ಡಿವೈಡೆಡ್ ಬೈ, ಇದನ್ನು ಹೇಗೆ ಬರಿಬೋದು, 1/8 ಇಂಟು 1/8 ನೋಡಿ, 1 1 ಝ 1, 2 2 ಝ 4, ಹೌದಾ. ಈಗ 1 1 ಝ 1, 8 8 ಝ 64. ಇದನ್ನು ಹೇಗೆ ಬರ್ಕೋಬೋದು ಅಂತಂದರೆ 1/4 ಹೇಗೆ ಇದನ್ನು ಹಾಗೆ ಇಟ್ಕೊತೀನಿ, ಇದನ್ನು ಕೆಳಗಡೆ ಇರೋದನ್ನ ಮೇಲ್ಗಡೆ ಕಳಿಸಿದಾಗ ಇಂಟು 64, ಇದು ಮೇಲ್ಗಡೆ ಹೋದಾಗ 64/1 ಆಗುತ್ತೆ. 4 1 ಝ 4, 1 ಝ 4, 5 6, ಇನ್ನು ಎಷ್ಟು ಉಳಿತು, 2 ಉಳಿತು. ಇನ್ನು ಇದು ಎಲ್ಲಿ ಎಷ್ಟರಲ್ಲಿ ಹೋಗುತ್ತಪ್ಪ ಅಂತಂದರೆ ನೋಡಿ, ಇಲ್ಲಿ 4 1 ಝ 4, 4 1 ಝ ಇಲ್ಲಿ 4 ಹೋಯ್ತು ಅಂದರೆ ಇನ್ನು 2 ಉಳಿಯುತ್ತೆ, 24 ಆಗುತ್ತೆ. ನೆಕ್ಸ್ಟ್ ಏನಾಗುತ್ತಪ್ಪ ಅಂದರೆ 4 6 ಝ 24 ಆಗುತ್ತೆ. ಇನ್ನು ಎಷ್ಟು ಉಳಿತು, ಇಲ್ಲಿ 16 ಉಳಿಯುತ್ತೆ. ಇಲ್ಲಿ 16 ಅಂತ ಹೇಳಿ ಬರ್ಕೊತೀನಿ, ಕೆಳಗಡೆ ಏನಿದೆ ಒಂದಿದೆ, ಇದನ್ನು ಬರ್ಕೊಂಡೆ ಈ ರೀತಿಯಲ್ಲಿ. ಇವಾಗ ಇದನ್ನು ಅನುಪಾತ ರೂಪದಲ್ಲಿ ಬರಿಬೇಕು. ಹೇಗೆ ಬರಿತೀರಾ ಅನುಪಾತ ರೂಪದಲ್ಲಿ ಅಂದರೆ 16:1, ಇದು 16:1. ಈಗ ಇದು ಇಲ್ಲಿದೆ ಅಲ್ವಾ, ಈ 16 ಏನರದ್ದು ವಿಸ್ತೀರ್ಣ ಆಗಿದೆ ಅಂತಂದರೆ ಭೂಮಿಯ ವಿಸ್ತೀರ್ಣ. ಇದು ಎದರದ್ದು, ಚಂದ್ರನದು ಅನುಪಾತದಲ್ಲಿ ಬರೆದಿರೋದು ನೀವು. ಗೊತ್ತಾಗ್ತಿದೆ ಅಲ್ವಾ, 16:1 ಗೊತ್ತಾಯ್ತಲ್ವಾ ಹೇಗೆ ಬಂತು ಅಂತ ಹೇಳಿ. ಅವರು ಅನುಪಾತದಲ್ಲಿ ಬರೀರಿ ಅಂತ ಹೇಳಿದರು, ಆ ಕಾರಣದಿಂದಾಗಿ ಅನುಪಾತ ರೂಪದಲ್ಲಿ ಬರೆದಿದ್ದೀರಿ. ಇದನ್ನೊಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ರಿ, ಮುಂದಿನ ಲೆಕ್ಕವನ್ನು ಹೇಳ್ಕೊಡ್ತೀನಿ, 8ನೇ ಲೆಕ್ಕ ಏನಿದೆ ಅಂತ ಹೇಳಿ. ನೋಡಿ, ಸ್ಟೀಲ್ನಿಂದ ಮಾಡಿದ ಸ್ಟೀಲ್ನಿಂದ ಏನು ಮಾಡಿದ್ದಾರೆ ಅಂತಂದರೆ, ಅವರು ಒಂದು ಅರ್ಧ ಗೋಳಾಕಾರದಲ್ಲಿರುವ ಪಾತ್ರೆಯ ದಪ್ಪವನ್ನು ಕೊಟ್ಟಿದ್ದಾರೆ. ಸ್ಟೀಲ್ ಬೌಲ್ ನೀವು ಸಾಮಾನ್ಯವಾಗಿ ನೋಡಿರ್ತೀರಿ. ನಾನು ಇವಾಗ 8ನೇ ಲೆಕ್ಕವನ್ನು ಬಿಡಿಸ್ತೀನಿ. ಇವಾಗ ಒಂದು ಸ್ಟೀಲ್ ಬೌಲ್ ಇದೆ, ಈ ರೀತಿ. ಈ ರೀತಿ ಒಂದು ಸ್ಟೀಲ್ ಬೌಲ್ ಇದೆ. ಈ ರೀತಿ ಒಂದು ಸ್ಟೀಲ್ ಬೌಲ್ ಇದೆ. ಈ ಬೌಲ್ನ ದಪ್ಪವು ಇರೋದು ದಪ್ಪ ಹೀಗಿರುತ್ತೆ ಅಂತ ಅಂದ್ಕೊಳ್ಳಿ. ಇಲ್ಲಿ ದಪ್ಪ ಇದ್ರದ್ದು ದಪ್ಪ ಇದೆ ಅಲ್ವಾ, ಇದ್ರದ್ದು ದಪ್ಪ ಹೀಗೆ ಇಷ್ಟು ದಪ್ಪ ಇದೆ ಅಂದ್ಕೊಳ್ಳಿ. ಇರೋದು ದಪ್ಪನ ಅವರು ಏನಂತ ಹೇಳಿದ್ದಾರೆ, ದಪ್ಪ 0.25 ಸೆಂಟಿಮೀಟರ್ ಇದೆ ಅಂತ ಹೇಳಿದ್ದಾರೆ. ಈಗ ನಂತರ ಈ ಪಾತ್ರೆಯ ಒಳ ತ್ರಿಜ್ಯ ಇಲ್ಲಿಂದ ಪರಿಗಣಿಸ್ಬೇಕು ನೀವು. ಇದ್ರದ್ದು ತ್ರಿಜ್ಯ ಎಷ್ಟಿದೆ, R = 5 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ, 5 ಸೆಂಟಿಮೀಟರ್. ಈಗ ಅದರ ಹೊರ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಂದರೆ ಈ ಭಾಗವನ್ನು ಈಗ ಏನು ಮಾಡಬೇಕು, ನೀವು ಈ ಭಾಗವನ್ನು ಕಂಡುಹಿಡಿಬೇಕು. ಹೊರ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಹಾಗಾಗಿರೋದ್ರಿಂದ ಏನಂತ ಬರ್ಕೊತೀರಾ ನೀವು ಅಂತಂದರೆ, ಫಸ್ಟು ಏನು ಮಾಡ್ಬೋದು ಅಂತಂದರೆ ಪಾತ್ರೆದು. ಇವಾಗ ಫಸ್ಟ್ ಏನು ಮಾಡ್ಕೊಳ್ಳೋಣ, ಪಾತ್ರೆಯ ಒಳ ತ್ರಿಜ್ಯ ಎಷ್ಟಿದೆ ನೋಡಿ, ಇಲ್ಲಿ 5 ಸೆಂಟಿಮೀಟರ್ ಇದೆ, ಹೌದಾ. ದತ್ತವನ್ನು ಒಂದು ಕಡೆ ಬರ್ಕೊಳ್ತಾ ಇದ್ದೀನಿ ಮಕ್ಕಳೇ ನಾನು, 5 ಸೆಂಟಿಮೀಟರ್. ನೆಕ್ಸ್ಟ್ ಏನು ಹೇಳಿದ್ದಾರೆ, ಹೊರ ತ್ರಿಜ್ಯ ಇದು ದಪ್ಪ ಇದೆ ಅಂದರೆ ನಾವೇನು ಮಾಡಬೇಕು, ದಪ್ಪನೇ ಅವರು 0.25 ಅಂತ ಹೇಳಿದ್ದಾರೆ. ಹಾಗಾಗಿರೋದ್ರಿಂದ ಇದನ್ನಷ್ಟು ನಾವು ಕೂಡಬೇಕು ಅಂದರೆ ಹೊರ ತ್ರಿಜ್ಯ ಅವ್ರು ಹೇಳಿರೋದನ್ನು ಹೊರ ವಕ್ರ ಮೇಲ್ಮೈ ವಿಸ್ತೀರ್ಣನ ಕೇಳಿದ್ದಾರೆ. ಅಂದರೆ ಇದಿಷ್ಟರದ್ದು ತ್ರಿಜ್ಯವನ್ನು ನಾವು ಆಧಾರವಾಗಿ ಇಟ್ಕೊಂಡು ಹೊರ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾಗುತ್ತೆ. ಈಗೇನು ಮಾಡಬೇಕು, ಹೊರ ತ್ರಿಜ್ಯವನ್ನು ಕಂಡುಹಿಡ್ಕೊಳ್ಳೋಣ. ಹೇಗಪ್ಪ ಅಂತಂದರೆ 5 ಸೆಂಟಿಮೀಟರ್ ಪ್ಲಸ್ 0.25
ದಪ್ಪ ಎಷ್ಟಿದೆ ಅನ್ನೋದನ್ನು ಬರ್ಕೊಂಡಿದ್ದೀನಿ. ಅವಾಗ ಏನಾಗುತ್ತಪ್ಪ ಅಂತಂದರೆ ನೋಡಿ 5.25 ಇದನ್ನು ಇದ್ರ ಜೊತೆ ಕೂಡ್ತೀರಾ ಅವಾಗ ಏನಾಗುತ್ತೆ 5.25 ಸೆಂಟಿಮೀಟರ್ ಆಗುತ್ತೆ ಹೊರ ತ್ರಿಜ್ಯ. ಇವಾಗ ಸಿಕ್ತು. ಈಗ ಏನು ಮಾಡ್ತೀರಿ ಅಂತಂದರೆ ಪಾತ್ರೆಯ ಹೊರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಳೋಣ. ಪಾತ್ರೆಯ ಹೊರ ಮೇಲ್ಮೈ ವಿಸ್ತೀರ್ಣ. ಪಾತ್ರೆ ಅಂದರೆ ಮೇಲ್ಗಡೆ ಓಪನ್ ಇರುತ್ತಲ್ವಾ, ಸೊ ಅದ್ರದ್ದು ಸೂತ್ರ ಏನು ಬರುತ್ತೆ 2πr² ಬರುತ್ತೆ. 2 × 22/7 ಪೈನ ವ್ಯಾಲ್ಯೂ ಬರ್ಕೊಳ್ತಾ ಇದ್ದೀನಿ ಇಂಟು ಆರ್. ಈಗ ಆರ್ ಹೊರ ತ್ರಿಜ್ಯ ಎಷ್ಟು ಸಿಕ್ಕಿದೆ ಇಲ್ಲಿ ಆರ್, ಎರಡನ್ನೂ ಸೇರಿಸಿದಾಗ ಆರ್ ಎಷ್ಟು ಸಿಕ್ಕಿದೆ ನೋಡಿ 5.25 ಹೋಲ್ ಸ್ಕ್ವೇರ್. ಈಗ ಸಿಂಪ್ಲಿಫೈ ಮಾಡೋಣ, ಏನು ಬರುತ್ತೆ ನೋಡ್ಕೊಳ್ಳೋಣ. ಏನಿದೆ 2 × 22/7 ಇಂಟು 5.25 ಇಂಟು 5.25 ಈ ರೀತಿಯಲ್ಲಿ ನಾನು ಬಿಡಿಸ್ಕೊಂಡಿದ್ದೀನಿ. ಈಗೇನು ಮಾಡ್ಬೋದು ಅಂತಂದರೆ 7 1s 7 0.75 ಎಷ್ಟು 0.75. ಈಗ ಅಷ್ಟನ್ನು ಒಂದು ಕಡೆ ಬರ್ಕೊಳ್ಳಿ. 2 × 22 ಇಂಟು 0.75 ಇಂಟು 5.25 44 ಬರುತ್ತೆ. ಇವೆರಡನ್ನು ಕೂಡಿದರೆ ಇಂಟು 0.75 ಇಂಟು 5.25 ಈಗ ಇಷ್ಟನ್ನು ಗುಣಿಸಿದಾಗ ಏನಾಗುತ್ತಪ್ಪ ಅಂತಂದರೆ 173.25 ಸೆಂಟಿಮೀಟರ್² ಬರುತ್ತೆ. ಗೊತ್ತಾಯ್ತಲ್ವಾ ಹೇಗೆ ಬಂತು ಅಂತ ಹೇಳಿ. ಇದು 8ನೇ ಪ್ರಶ್ನೆಯ ಉತ್ತರ. ತುಂಬ ಈಸಿಯಾಗಿದ್ದಾವೆ ಲೆಕ್ಕಗಳು. ನೀವು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಏನು ಮಾಡಬೇಕು ಬಿಡಿಸ್ತಾ ಬರಬೇಕು. ಇದು ಕ್ಲಿಯರ್ ಆಗಿತ್ತು ಅಂತ ಅಂದರೆ ನಾನು 9ನೇ ಪ್ರಶ್ನೆ ಏನಿದೆ ಅಂತ ಹೇಳಿ ಓದ್ಬಿಟ್ಟು ನಂತರ ಅದರ ಪರಿಹಾರವನ್ನು ಕೂಡ ಹೇಳ್ಕೊಡ್ತೀನಿ ಮಕ್ಕಳೇ. ರಬ್ ಮಾಡ್ತೀನಿ ಇವಾಗ ಇದನ್ನು. ಒಂಬತ್ತನೇ ಪ್ರಶ್ನೆ ಫಸ್ಟು ಡಯಾಗ್ರಾಮ್ ಹಾಕ್ಕೊಳ್ತೀನಿ, ಆ ನಂತರ ನಿಮಗೆ ಹೇಳ್ಕೊಡ್ತೀನಿ ನಾನು. ಅವರು 9ನೇ ಪ್ರಶ್ನೆಯಲ್ಲಿ ಒಂದು ಪಿಕ್ಚರ್ನ ಕೊಟ್ಟಿದ್ದಾರೆ ನೋಡಿ. ಹೇಗಿದಪ್ಪ ಅಂತಂದರೆ ಒಂದು ಓಕೆ ಇವಾಗ ಬರ್ಕೊಂಡಿದ್ದೀನಿ ನಾನು. ನೋಡಿ ಇಲ್ಲಿ 9ನೇ ಪ್ರಶ್ನೆನ ಓದ್ತಾ ಇದ್ದೀನಿ ಮಕ್ಕಳೇ. 9ನೇ ಪ್ರಶ್ನೆದು ಪರಿಹಾರನ ಹೇಳ್ಕೊಡೋಕ್ಕಿಂತ ಮುಂಚೆ ಪ್ರಶ್ನೆನ ಓದ್ಕೊಂಡ್ಬಿಡೋಣ. ಆರ್ ತ್ರಿಜ್ಯವಿರುವ ಒಂದು ಗೋಳವನ್ನು ಒಂದು ನೇರ ವೃತ್ತಾಪದ ಸಿಲಿಂಡರ್ ಸರಿಯಾಗಿ ಆವರಿಸಿಕೊಂಡಿದೆ ಅಂತ ಹೇಳಿದ್ದಾರೆ. ಈಗ ಸಿಲಿಂಡರ್ ಈ ಒಂದು ಗೋಳಾಕಾರದಲ್ಲಿರುವಂಥದ್ದು ಯಾವುದೋ ಒಂದು ವಸ್ತು, ಅದನ್ನು ಆವರಿಸ್ಕೊಂಡಿರುವಂಥದ್ದೇನೋ ಒಂದು ಸಿಲಿಂಡರ್ ಆಕಾರ ಇರುವಂಥ ಇನ್ನೊಂದು ವಸ್ತು ಆವರಿಸಿದೆ ಅಂತ ಹೇಳಿದ್ದಾರೆ. ಇದ್ರದ್ದು ತ್ರಿಜ್ಯವನ್ನು ಕೊಟ್ಟಿದ್ದಾರೆ ಈ ಗೋಳಾಕಾರದಲ್ಲಿರುವಂಥದ್ದು. ನೋಡಿ ಅವರು ಏನು ಹೇಳಿದ್ದಾರೆ, ಆರ್ ತ್ರಿಜ್ಯವಿರುವ ಒಂದು ಗೋಳಾಕಾರ ಅಂತ ಹೇಳಿದ್ದಾರೆ. ಇವಾಗ ಇಲ್ಲಿ ಮಧ್ಯ ಬಿಂದಿರುತ್ತೆ, ಆರ್ ತ್ರಿಜ್ಯ ಇರೋ ಗೋಳಾಕಾರ. ಇಲ್ಲಿ ಇದು ಒಂದು ತ್ರಿಜ್ಯ, ನಂತರ ಇಲ್ಲಿ ಇನ್ನೊಂದು ತ್ರಿಜ್ಯ ಇರುತ್ತೆ ಅಲ್ವಾ. ಎರಡು ರೇಡಿಯಸ್ ತ್ರಿಜ್ಯಗಳು ಸೇರಿ ಏನಾಗಿರುತ್ತೆ, ಒಂದು ಡಯಾಮೀಟರ್ ಆಗಿರುತ್ತೆ ಹೌದಲ್ವಾ, ನಿಮಗೆ ಗೊತ್ತಿರುವಂಥದ್ದು ವ್ಯಾಸ ಆಗಿರುತ್ತೆ.
ಹೌದಾ? ಎರಡು ತ್ರಿಜ್ಯಗಳು ಸೇರಿ ವ್ಯಾಸ ಆಗಿರುವಂಥದ್ದು. ಅವರೇ ಹೇಳಿದಾರಲ್ವಾ ತ್ರಿಜ್ಯವನ್ನು ಏನಂತ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ, ಆರ್ ಅಂತ ಹೇಳಿ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ನಂತರ ಫಸ್ಟ್ ಇಲ್ಲಿ ಮೊದಲನೇ ಪ್ರಶ್ನೆ ಬಿಡಿಸ್ಬೇಕು ನಾವು. ಏನು? ಗೋಳದ ಮೇಲ್ಮೈ ವಿಸ್ತೀರ್ಣ. ಏನಿದೆ ಗೋಳದ ಮೇಲ್ಮೈ ವಿಸ್ತೀರ್ಣ? ಇವಾಗ ಇದೊಂದು ಗೋಳಾಕಾರದಲ್ಲಿದೆ ಆ ವಸ್ತು, ಅದರದ್ದು ಮೇಲ್ಮೈ ವಿಸ್ತೀರ್ಣನ ಹೇಳಬೇಕು. ಏನಂತ ಹೇಳ್ತೀರಾ? ನಿಮ್ಗೆ ಸೂತ್ರ ಗೊತ್ತಿದೆ ಅಲ್ವಾ? ಸೊ ಏನು 4πr² ಇರುತ್ತೆ ಅಂತ ಹೇಳಿ ಬರೆಯುವಂಥದ್ದು. ಇದು ಮೊದಲನೇ ಪ್ರಶ್ನೆ ಉತ್ತರ. ಇಷ್ಟೇ, ಇದು ಮೊದಲನೇ ಪ್ರಶ್ನೆ ಉತ್ತರ. ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ ಅಂದರೆ ನೀವು ಎಂಥ ಲೆಕ್ಕ ಕೊಟ್ಟರು ಕೂಡ ಬರೀಲಿಕ್ಕೆ ರೆಡಿ ಇರ್ತೀರಿ. ಗೊತ್ತಾಗ್ತದೆ ಅಲ್ವಾ ಮಕ್ಕಳೇ? ಈಗ ಎರಡನೇ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಹೇಳಿರೋದು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ. ಇಲ್ಲಿ ಈ ಗೋಳಾಕಾರದಲ್ಲಿರುವಂಥ ವಸ್ತುವಿನ ಆವರಿಸಿರೋದು ಸಿಲಿಂಡರ್ ಆಕಾರದಲ್ಲಿ ಇರುವಂಥದ್ದು, ಅದರದ್ದು ವಿಸ್ತೀರ್ಣನ ನಾವು ಕಂಡುಹಿಡಬೇಕು. ವಕ್ರ ವಿಸ್ತೀರ್ಣ ಜಸ್ಟ್ ಅದರದ್ದು ಸುತ್ತಳತೆ ಅಂತ ಹೇಳ್ಬೋದು. ಮೇಲ್ಗಡೆನೂ ಅಲ್ಲ ಕೆಳಗಡೆನೂ ಭಾಗನ ಅಲ್ಲಿ ಇನ್ಕ್ಲೂಡ್ ಆಗಲ್ಲ. ಈಗೇನು ಮಾಡ್ತೀರಾ? ಎರಡನೇ ಪ್ರಶ್ನೆದು ನೋಡಿ ಏನಿದೆ, ಸಿಲಿಂಡರ್ನ ಏನು ಕೇಳಿದರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಕೇಳಿದ್ದಾರೆ. ಹೌದಾ? ವಿಸ್ತೀರ್ಣ. ಈಗ ಇದು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಅದನ್ನು ಹೇಗೆ ಕಂಡುಹಿಡಿತೀರಪ್ಪ ಅಂತಂದರೆ, ಸಿಲಿಂಡ್ರದ್ದು ಸೂತ್ರ ಗೊತ್ತಿದೆ. ಏನು ಹೇಳ್ರಿ ಸೂತ್ರ? 2πRh. 2πRh ಇದು ಎದ್ರದ್ದು ಸೂತ್ರ? ಸಿಲಿಂಡ್ರದ್ದು ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಗೊತ್ತಿರುವಂಥದ್ದು ನಿಮಗೆ ಹಿಂದಿನ ತರಗತಿಯಲ್ಲಿ ಹೇಳ್ಕೊಟ್ಟಿದ್ದೆ. ಈಗೇನು ಮಾಡ್ತೀರಾ? 2 ಪೈನ ಬೆಲೆ ಹೇಗಿದೆ ಹಾಗೆ ಬರ್ಕೊಳ್ಳೋಣ. 22/7 ಅಂದ್ರೂ ಅಷ್ಟೇ. ಇದನ್ನು ನಾನು ಹೇಗಿದನೋ ಹಾಗೆ ಇಟ್ಕೊಳ್ತೀನಿ. ಯಾಕಂದರೆ ಇಲ್ಲಿ ಅವ್ರು ಏನೂ ಹೇಳಿಲ್ಲ ಪರ್ಟಿಕ್ಯುಲರ್ ಆಗಿ ಈ ಅಂಕಿನೇ ತೆಗೆದುಕೊಳ್ಳಿ ಅಂತ, ಬರೀ ಜನರಲ್ ಆಗಿ ಕೊಟ್ಟಿರೋದು, ಅಕ್ಷರಗಳಲ್ಲಿ ಕೊಟ್ಟಿದ್ದಾರೆ, ಅವರು ಅಂಕಿಗಳಲ್ಲಿ ಕೊಟ್ಟಿರೋದ ಕಾರಣ ನಾನು ಹೇಗಿದನೋ ಹಾಗೆ ಬರ್ಕೊಳ್ತೀನಿ. ಇಲ್ಲಿ ನೋಡಿ ಆರ್ ಅಂದರೆ ಏನು? ತ್ರಿಜ್ಯ. ಏನಂತ ತೆಗೆದುಕೊಳ್ಳಿ ಅಂತ ಹೇಳಿದರೆ ಆರ್ ಅಂತ ಹೇಳಿದ್ದಾರೆ. ಅಂದರೆ ಈ ಸಿಲಿಂಡರ್ನಲ್ಲಿ ನಾವು ಒಟ್ಟು ಏನು ಸಿಲಿಂಡರ್ನಲ್ಲಿ ನಾವು ಅವ್ರು ಹೇಳಿರೋಂಥ ತ್ರಿಜ್ಯನ ನಾನು ಹೇಗಿದೆನೋ ಹಾಗೆ ಬರ್ಕೊಳ್ತೀನಿ. ನಂತರ ಇಲ್ಲಿ ಅದ್ರದ್ದು ಬರೀ ಅವರು ಗೋಳಾಕಾರದ್ದು ತ್ರಿಜ್ಯ ಕೇಳ್ತಿಲ್ಲ, ಇದು ಸಿಲಿಂಡರ್ದ್ದು ತ್ರಿಜ್ಯನ ಹೇಳಬೇಕಾಗಿರೋದು, ಅದು ಕೊಟ್ಟಿಲ್ಲ. ನೀವೇನು ಮಾಡ್ತೀರಾ? ಹೇಗಿದೆನೋ ಹಾಗೆ ಬರ್ಕೊತೀರಿ. ಬಟ್ ಆಯ್ತು, ಇವಾಗ ನೀವೇನು ಮಾಡಬೇಕು? ಇದರದ್ದು ಎತ್ತರವನ್ನು, ಇಲ್ಲಿದೆ ಅಲ್ವಾ, ಇದ್ರದ್ದು ಎತ್ತರವನ್ನು ಏನಂತ ಬರ್ಕೋಬಹುದು? ಇಲ್ಲಿದೆ ನೋಡಿ, ಈ ಎತ್ತರ ಈ ಗೋಳಾಕಾರದಲ್ಲಿ ಇರೋವಂಥದ್ದಕ್ಕೆ ಅದರಲ್ಲಿರುವಂಥ ತ್ರಿಜ್ಯಕ್ಕೆ ಸಮವಾಗಿರುತ್ತೆ. ಆ ಕಾರಣದಿಂದಾಗಿ ನೀವೇನಂತ ಬರಿಬೋದು? ಹೈಟನ್ನು r+r ಅಂತ ಹೇಳಿ ಬರಿಬೋದಲ್ವಾ? ಏನಂತ ಬರಿಬೋದು? r+r. ಇಲ್ಲಿ ಮಾಡಿ ತೋರಿಸ್ತೀನಿ ನೋಡಿ. ಹೈಟ್ ಏನಕ್ಕೆ ಈಕ್ವಲ್ ಆಗಿರುತ್ತಪ್ಪ ಅಂದರೆ ನೋಡಿ, ಈ ಹೈಟ್ ಎತ್ತರ, ಇಲ್ಲಿರುವಂಥ ಎತ್ತರ ಏನಕ್ಕೆ ಇಲ್ಲಿರುವಂಥದ್ದು, ಈ ಹೈಟು ಇಲ್ಲಿರುವಂಥ ತ್ರಿಜ್ಯಕ್ಕೆ ಸಮವಾಗಿರುತ್ತೆ. ಇಲ್ಲೊಂದು ಆರ್ ಇದೆ, ಇಲ್ಲೊಂದು ಆರ್ ಇದೆ. ಈ r+r ಎಷ್ಟಾಗುತ್ತೆ? h=r+r ಅಲ್ವಾ? ಹಾಗಾಗಿರೋದ್ರಿಂದ ಇಲ್ಲೇನಿಲ್ಲ ಅಂದರೆ ಒಂದಿರುತ್ತೆ, ಇಲ್ಲೇನಿಲ್ಲ ಅಂದರೆ ಒಂದಿರುತ್ತೆ. ಏನಂತ ಬರಿಬೋದು? 2r. ಹೆಚ್ಚು ಜಾಗದಲ್ಲಿ ಏನಂತ ಬರೀತೀರಾ? ಇಂಟು 2r ಅಂತ ಹೇಳಿ ಬರೀತೀರ. ಇವಾಗ ಏನು ಮಾಡಿರಿ? ಇದಿಷ್ಟನ್ನು ಗುಣಿಸಿ, ಈ ಎರಡರ ಜೊತೆ ಗುಣಿಸಿ ಏನಾಗುತ್ತೆ? 4 ಆಗುತ್ತೆ. 5r × r² ಆಗುತ್ತೆ. ಈಗ ಏನಂತ ಹೇಳ್ತೀರಿ ನೀವು? 4πr². ಈ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟು ಬಂತು? 4πr² ಅಂತ ಹೇಳಿ ಬರೀತೀರಿ. ಈಗ ನೆಕ್ಸ್ಟ್ ಮೂರನೇ ಪ್ರಶ್ನೆದು ಉತ್ತರವನ್ನು ನೀವು ಕಂಡುಹಿಡಿಬೇಕು. ಏನು ಕೇಳಿದ್ದಾರೆ ಅಂದರೆ 1 ಮತ್ತು 2ರಲ್ಲಿ ಬಂದಂಥ ವಿಸ್ತೀರ್ಣಗಳ ಅನುಪಾತವನ್ನು ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಇದ್ರದ್ದು ಇವೆರಡರದ್ದು ಅನುಪಾತ ಏನಂತ ಕಂಡುಹಿಡಿತೀರಾ? ಗೋಳದ್ದು ವಿಸ್ತೀರ್ಣ ಇಷ್ಟು ಸಿಲಿಂಡರ್ನ ವಿಸ್ತೀರ್ಣ, ಇದನ್ನ ಅನುಪಾತದಲ್ಲಿ ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಆ ಕಡೆ ಮಾಡ್ತೀನಿ. ಮೂರನೇ ಪ್ರಶ್ನೆಯನ್ನು ಬಿಡಿಸ್ತಾ ಇದ್ದೀನಿ ನೋಡಿ. ಈಗ ಮೂರನೇ ಪ್ರಶ್ನೆಯಲ್ಲಿ 1 ಮತ್ತು ಈ 2ರದ್ದು ಏನರದ್ದು ಅನುಪಾತ ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಹೌದಾ? ಅನುಪಾತ ಅಂತಂದರೆ ಹೇಗೆ ಬರಿಬೋದು ನೀವು ಅಂದರೆ, ಗೋಳದ ಮೇಲ್ಮೈ ವಿಸ್ತೀರ್ಣ ಇಷ್ಟು ಸಿಲಿಂಡರ್, ಗೋಳದ ವಿಸ್ತೀರ್ಣ ಇಷ್ಟು ಸಿಲಿಂಡರ್, ವಕ್ರ ವಿಸ್ತೀರ್ಣ ಏನಿದೆ ನೋಡಿ. ಗೋಳದ್ದು 4πr² ಇಷ್ಟು
ಏನಿದೆ 4πr². ಬರ್ಕೊಂಡ್ರಿ 4πr², 4πr². ಈಗ ಇದನ್ನ ಏನು ಮಾಡ್ಕೊತೀರಾ ಅಂದರೆ ಅನುಪಾತ ರೂಪದಲ್ಲಿ ನಾವು ಫ್ರ್ಯಾಕ್ಷನಲ್ಲಿ ಬರ್ಕೊಳೋದಾದರೆ ಏನಂತ ಬರೀಬೋದು 4πr² ಡಿವೈಡೆಡ್ ಬೈ 4πr² ಅಂತ ಹೇಳಿ ಬರಿಬೋದಲ್ವಾ? ಗೊತ್ತಾಗ್ತಿದೆ ಅಲ್ವಾ? ಈ 4π ಕ್ಯಾನ್ಸಲ್ ಆಯಿತು. ಈಗ ಇನ್ನು ಉಳಿದಿರೋದು r² ಉಳಿದಿದೆ. r² ಅಂದರೆ r1s ಏನು ಬಂತು 1/1. ಇದ್ರದ್ದು ಅನುಪಾತ ಏನು ಬಂದಿರುತ್ತೆ 1:1 ಅಂತ ಹೇಳಿ ಬರಿತೀರ. ಗೊತ್ತಾಯ್ತಲ್ವಾ? 1:1 ಅಂತ ಹೇಳಿ 4π ಕ್ಯಾನ್ಸಲ್ ಆಗುತ್ತೆ 1ಅಲ್ಲೇ. ಇದು ಅಷ್ಟು ಟೋಟಲಿ 1 4π1 r² 1 4πr² 1 1/1 ಅಂತ ಹೇಳಿ ಬರುವಂಥದ್ದು. ಇದು ಏನು ಹೇಳಿದ್ದಾರೆ? ಮೂರನೇದು 2 ಮತ್ತು 1 ಮತ್ತು 2ರದ್ದು ಅನುಪಾತವನ್ನು ಕಂಡುಹಿಡಿರಿ ಅಂತ ಹೇಳಿದಾಗ ನಿಮಗೆ ಬರುವಂಥ ಉತ್ತರ 1:1 ಅಂತ ಹೇಳಿ ನೀವು ಫೈನಲಿ ಬರೀತೀರ. ಇದಿಷ್ಟು 9ನೇ ಪ್ರಶ್ನೆಯ ಉತ್ತರವಾಗಿರುತ್ತೆ. ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಸ್ವಲ್ಪ ನಿಮಗೆ ಕಷ್ಟ ಅನಿಸ್ಬೋದು, ಪ್ರಶ್ನೆ ಸರಿಯಾಗಿ ಅರ್ಥ ಮಾಡಿಕೊಂಡು ನೀವು ಇದನ್ನು ತಿಳ್ಕೊಬೇಕಾಗತ್ತೆ. ಇದು ಅಭ್ಯಾಸ 13.4 ಅಷ್ಟು ಲೆಕ್ಕವನ್ನು ಮಾಡಿ ತೋರಿಸಿದ್ದೀನಿ. ಇವತ್ತಿನ ತರಗತಿಗೆ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ನಿಮಗೆ ಎಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಥ್ಯಾಂಕ್ ಯು.